ಗಳ ಕ್ಷೇತ್ರದಲ್ಲಿ ಒಬ್ಬ ಮಹಾನ್ ನಾಯಕನು ಹೊರಹೊಮ್ಮಿದನು. ಮಹಾಸೇನಾ ಅವನ ಅದೃಷ್ಟವು 7 ವಿಷಯಗಳ ಪತ್ನಿಯರಾದ 6 ಸದ್ಗುಣಶೀಲ ಮಹಿಳೆಯರ ಗಮನವನ್ನು ಸೆಳೆಯಿತು. ಅವರು ಮಹಾಸೇನಾಗೆ ಜನ್ಮ ನೀಡಿದ್ದಾರೆ ಎಂಬ ಸುಳ್ಳು ವದಂತಿಯಿಂದಾಗಿ ತಮ್ಮ ಗಂಡಂದಿರಿಂದ ನಿರಾಕರಿಸಲ್ಪಟ್ಟ ಈ ಹೆಂಗಸರು ಅವನೊಂದಿಗೆ ಆಶ್ರಯ ಪಡೆದರು. ದುಃಖ ಮತ್ತು ಕೋಪದಿಂದ ತುಂಬಿದ ಅವರ ಹೃದಯಗಳು ಮಹಾಸೇನರ ಶಿಬಿರದ ಬಳಿಗೆ ಬಂದವು. ನಾವು ಯಾವುದೇ ಕಾರಣವಿಲ್ಲದೆ ನಮ್ಮ ದೈವಿಕ ಗಂಡಂದಿಯಿಂದ ಹೊರಹಾಕಲ್ಪಟ್ಟಿದ್ದೆ ಎಂದು ಅವರು ಹೇಳಿದರು. ಕೆಲವರು ನಾವು ನಿಮಗೆ ಜನ್ಮ ನೀಡಿದ್ದೇವೆ ಎಂಬ ವದಂತಿಯನ್ನು ಹರಡಿದರು. ಈ ಕಥೆಯ ಸತ್ಯವನ್ನು ನಂಬಿ ಅವರು ಬಹಳ ಕೋಪಗೊಂಡರು ಮತ್ತು ನಮ್ಮನ್ನು ನಮ್ಮ ಪವಿತ್ರ ಸ್ಥಳಗಳಿಂದ ಹೊರಹಾಕಿದರು. ಅವರು ಈ ಅಪಕೀರ್ತಿಗಳಿಂದ ರಕ್ಷಿಸಲು ಮಹಾಸೇನರನ್ನು ಬೇಡಿಕೊಂಡರು. ಅವರ ಬೇಡಿಕೆಯಿಂದ ಪ್ರೇರಿತರಾದ ಮಹಾಸೇನಾವು ದೋಷರಹಿತ ಸ್ವಭಾವದ ಹೆಂಗಸರು, ನೀವು ಅದಕ್ಕೆ ಅನುಗುಣವಾಗಿ ನನ್ನ ತಾಯಿಯಾಗುತ್ತೀರಾ? ನಾನು ನಿಮ್ಮ ಮಗನಾಗಿದ್ದೇನೆ ಮತ್ತು ನೀವು ನಿಮ್ಮ ಬಯಕೆಯ ಎಲ್ಲಾ ಗುರಿಗಳನ್ನು ಸಾಧಿಸುತ್ತೀರಿ ಎಂದು ಉತ್ತರಿಸಿದರು. ಅವರು ಆತನ ಪ್ರಸ್ತಾಪವನ್ನು ಒಪ್ಪಿಕೊಂಡಾಗ ದೇವತೆಗಳ ನಾಯಕನಾದ ಸಕಳು ಸಂದ ಮಹಾಸೇನಾ ಬಳಿ ವಿನಂತಿಯೊಂದಿಗೆ ಬಂದನು. ರೋಹಿಣಿಯ ಕಿರಿಯ ಸಹೋದರಿ ಅಭಿಜಿತ್ ಎಂಬ ಮಹಿಳೆ ಕಾಡಿನಲ್ಲಿ ತಪಸ್ಸನ್ನು ನಡೆಸುತ್ತಿದ್ದಾಳೆ ಎಂದು ಅವನು ಹೇಳಿದನು. ಆಕೆಗೆ ತನ್ನ ಹಿರಿತನದ ಬಗ್ಗೆ ಅಸೂಯೆ ಇದೆ ಮತ್ತು ಆಕಾಶದ ಶಕ್ತಿಗಳ ನಾಯಕನಾಗಲು ಬಯಸುತ್ತಾಳೆ. ಖಾಲಿ ಸ್ಥಾನವನ್ನು ಹೇಗೆ ತುಂಬಬೇಕು ಎಂಬುದರ ಕುರಿತು ಬ್ರಹ್ಮನೊಂದಿಗೆ ಸಮಾಲೋಚಿಸಲು ಸಕ್ಕನು ಸ್ಕಂದನನ್ನು ಕೇಳಿದನು. ಸ್ಕಂದನು ಬ್ರಹ್ಮನಿಗೆ ಸಹಾಯ ಮಾಡಲು ಒಪ್ಪಿಕೊಂಡನು ಮತ್ತು ಅವರೊಂದಿಗೆ ಸಮಾಲೋಚಿಸಿದನು. ಒಟ್ಟಾಗಿ ಅವರು ಹೊಸ ನಕ್ಷತ್ರವನ್ನು ಸೃಷ್ಟಿಸಿದರು. ಕೃತಿಕ ಅಗ್ನಿ ಅಧ್ಯಕ್ಷತೆಯಲ್ಲಿ ಅದು ಸ್ವರ್ಗದಲ್ಲಿ ಪ್ರಕಾಶಮಾನವಾಗಿ ಹೊಳೆಯಿತು. ವಿನತ ಎಂಬ ಇನ್ನೊಬ್ಬ ದೇವತೆಯು ಸ್ಕಂದನ ಬಳಿ ಬಂದು ಯಾವಾಗಲೂ ಅವನೊಂದಿಗೆ ವಾಸಿಸುವ ಬಯಕೆಯನ್ನು ವ್ಯಕ್ತಪಡಿಸಿದಳು. ನೀನು ನನಗೆ ಮಗನಾಗಿದ್ದೀಯಾ ಎಂದು ಅವಳು ಹೇಳಿದಳು ಮತ್ತು ನನ್ನ ಅಂತ್ಯಕ್ರಿಯೆಯ ಸಮಾರಂಭಗಳಲ್ಲಿ ನನಗೆ ಅಂತ್ಯಕ್ರಿಯೆಯ ಕೇಕ್ಗಳನ್ನು ನೀಡಲು ಅರ್ಹತೆ ಇದೆ ತಂದನು. ಅವಳ ಕೋರಿಕೆಯನ್ನು ಸ್ವೀಕರಿಸಿದನು ಮತ್ತು ತಾಯಿಯ ಪ್ರೀತಿಯಿಂದ ಅವಳಿಗೆ ಮಾರ್ಗದರ್ಶನ ನೀಡುವುದಾಗಿ ಭರವಸೆ ನೀಡಿದನು. ನಂತರ ಮಹಾನ್ ತಾಯಂದಿರು ಸ್ಕಂದನೊಂದಿಗೆ ಮಾತನಾಡುತ್ತಾ, ನಾವು ಎಲ್ಲಾ ಜೀವಿಗಳ ತಾಯಂದಿರು ಎಂದು ವಿದ್ವಾಂಸರು ವಿವರಿಸಿದ್ದಾರೆ, ಆದರೆ ನಾವು ನಿನ್ನ ತಾಯಂದಿರಾಗಿರಲು ಬಯಸುತ್ತೇವೆ. ನೀನು ನಮ್ಮನ್ನು ಗೌರವಿಸು. ಅವರು ಇತರ ಮಹಿಳೆಯರನ್ನು ಅವರ ಘನತೆಯಿಂದ ಹೊರಹಾಕಲು ಮತ್ತು ಅವರ ಸ್ಥಳದಲ್ಲಿ ಅವರನ್ನು ಸ್ಥಾಪಿಸಲು ಕೇಳಿಕೊಂಡರು. ಸ್ಕಂದನು ಒಪ್ಪಿಕೊಂಡನು, ಆದರೆ ಒಂದು ಷರತ್ತಿನೊಂದಿಗೆ. ಈಗಾಗಲೇ ಬಿಟ್ಟುಕೊಟ್ಟವರನ್ನು ಮರಳಿ ಪಡೆಯಲು ಅವನಿಗೆ ಸಾಧ್ಯವಾಗಲಿಲ್ಲ. ಆದಾಗ್ಯೂ ಅವನು ಅವರಿಗೆ ಮತ್ತೊಂದು ಅನುಗ್ರಹವನ್ನು ನೀಡಿದನು. ನೀವು ನನ್ನೊಂದಿಗೆ ವಾಸಿಸುತ್ತೀರಿ ಮತ್ತು ವಿಭಿನ್ನ ಆಕಾರಗಳನ್ನು ಪಡೆದುಕೊಳ್ಳುತ್ತೀರಿ. ಆ ತಾಯಂದಿರ ಮತ್ತು ಅವರ ಪೋಷಕರ ಸಂತತಿಯನ್ನು ತಿನ್ನಲು ಸಾಧ್ಯವಾಗುತ್ತದೆ. ಮಹಾನ್ ತಾಯಂದಿರು ಈ ಪ್ರಸ್ತಾಪವನ್ನು ಸ್ವೀಕರಿಸಿದರು ಮತ್ತು ಮಕ್ಕಳನ್ನು ರಕ್ಷಿಸುವ ಭರವಸೆ ನೀಡಿದರು. ನಂತರ ಸ್ಕಂದನು ಅವರಿಗೆ ಅಕ್ಷಯವಾದ ಆತ್ಮವನ್ನು ನೀಡಿದನು. ಅದು ಅವರು ತಮ್ಮ 16ನೇ ವರ್ಷವನ್ನು ತಲುಪುವವರೆಗೆ ಮಕ್ಕಳನ್ನು ಪೀಡಿಸುತ್ತಿತ್ತು. ಆತ 18 ದುಷ್ಟಶಕ್ತಿಗಳನ್ನು ಸಹ ಸೃಷ್ಟಿಸಿದನು. ಅವರು ಮಲಗುವ ಕೋಣೆಯಲ್ಲಿ 10 ದಿನಗಳ ಕಾಲ ವಾಸಿಸುತ್ತಾರೆ. ಇದು ನವಜಾತ ಶಿಶುಗಳಲ್ಲಿ ವಿನಾಶ ಮತ್ತು ಅವ್ಯವಸ್ಥೆಯನ್ನು ಉಂಟುಮಾಡುತ್ತದೆ. ಈ ದುಷ್ಟಶಕ್ತಿಗಳನ್ನು ಮಹಾನ್ ತಾಯಂದಿರ ಗಂಡಂದಿರಾದ ಕುಮಾರರು ಎಂದು ಕರೆಯಲಾಗುತ್ತಿತ್ತು. ಅವರಲ್ಲಿ ಶಕುನಿ ಪುತ್ರನ ರಾಕ್ಷಸಿ ದೂರದ ಸಾಮ್ರಾಜ್ಯದಲ್ಲಿ ಪರಾಕ್ರಮಶಾಲಿಯಾದ ಸ್ಕಂದನು ದಕ್ಷನ ಮಗಳಾದ ಸ್ವಾಹನಿಗೆ ಸೊಗಸಾದ ಸಂತೋಷವನ್ನು ನೀಡುವ ಶಕ್ತಿಯನ್ನು ನೀಡಿದನು. ಅವಳು ಅವನ ಮುಂದೆ ಕಾಣಿಸಿಕೊಂಡಳು ಮತ್ತು ತನ್ನ ಆಳವಾದ ಬಯಕೆಯನ್ನು ವ್ಯಕ್ತಪಡಿಸಿದಳು. ಅಗ್ನಿ ದೇವತೆಯಾದ ಹುತಾಸನನೊಂದಿಗೆ ಅವನ ಹೆಂಡತಿಯಾಗಿ ಶಾಶ್ವತವಾಗಿ ಬದುಕಲು ಸ್ಕಂದ ಅವಳ ಕೋರಿಕೆಯಿಂದ ಪ್ರೇರೇಪಿಸಲ್ಪಟ್ಟನು. ದೇವರುಗಳಿಗೆ ಅಥವಾ ಪೂರ್ವಜರಿಗೆ ಶುದ್ಧೀಕರಿಸುವ ಸ್ತೋತ್ರಗಳೊಂದಿಗೆ ಮಾಡಿದ ಎಲ್ಲಾ ಅರ್ಪಣೆಗಳನ್ನು ಸ್ವಾಹದ ಹೆಸರಿನೊಂದಿಗೆ ಜೋಡಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದಾಗಿ ಉತ್ತರಿಸಿದನು. ಹೀಗೆ ಅವಳಿಗೆ ಅಗ್ನಿ ದೇವತೆಯೊಂದಿಗೆ ಶಾಶ್ವತವಾಗಿ ಸಂಬಂಧ ಹೊಂದಲು
ಅವಕಾಶ ಮಾಡಿಕೊಟ್ಟನು. ಸ್ಕಂದನ ಮಾತುಗಳಿಂದ ಸ್ವಾಹ ಸಂತೋಷಗೊಂಡನು ಮತ್ತು ಸಂತೋಷಗೊಂಡನು. ಅವಳು ಸಮೃದ್ಧಿಯ ಪ್ರಕಾಶಮಾನವಾದ ಬೆಳಕಿನಿಂದ ಸುತ್ತುವರಿದ ತನ್ನ ಪತಿ ಪಾವಕನ ಬಳಿಗೆ ಹಿಂದಿರುಗಿದಳು ಮತ್ತು ಪ್ರತಿಯಾಗಿ ಅವನನ್ನು ಗೌರವಿಸಿದಳು. ಈ ಸಂಯೋಗದಲ್ಲಿ ಆಕಾಶ ಜೀವಿಗಳು ಸಂತೋಷಪಟ್ಟವು ಮತ್ತು ಅವರ ಸಂತೋಷವು ಎಲ್ಲೆಡೆ ಪ್ರತಿಧ್ವನಿಸಿತು. ಆಕಾಶದ ಸೈನ್ಯವು ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಂತೆ ಎಲ್ಲಾ ಜೀವಿಗಳ ಒಡೆಯನಾದ ಬ್ರಹ್ಮನು ತ್ರಿಪುರವನ್ನು ಗೆದ್ದ ತನ್ನ ತಂದೆ ಮಹಾದೇವನನ್ನು ಭೇಟಿಯಾಗಲು ಸ್ಕಂದನ ಸಹೋದರ ಮಹಾಸೇನಾಗೆ ಸೂಚನೆ ನೀಡಿದನು. ರುದ್ರನು ಅಗ್ನಿಯೊಂದಿಗೆ ಒಗ್ಗೂಡಿ ಮಹಾಸೇನಾವನ್ನು ಎಲ್ಲ ಜೀವಿಗಳ ಯೋಗಕ್ಷೇಮಕ್ಕಾಗಿ ಅಚೇಯವಾಗಿಸಲು ಉಮಾ ಮತ್ತು ಸ್ವಹನೊಂದಿಗೆ ಸೇರಿದ್ದನು. ರುದ್ರನ ವೀರ್ಯದಿಂದ ಜನಿಸಿದ ಅವಳಿ ಮುಜಿಕಾ ಮತ್ತು ಮಿಂಜಿಕಾ ಸೇರಿದಂತೆ ಹಲವಾರು ದೇವರುಗಳು ಮತ್ತು ಪಿಶಾಚಗಳೊಂದಿಗೆ ಮಹಾಸೇನಾ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದನು. ಅವನು ಪ್ರಯಾಣಿಸುವಾಗ ಆತನು ವಿವಿಧ ಆತ್ಮಗಳನ್ನು ಎದುರಿಸಿದನು. ಪ್ರತಿಯೊಂದು ತಮ್ಮದೇ ಆದ ವಿಶಿಷ್ಟ ಶಕ್ತಿಗಳು ಮತ್ತು ಗುಣಲಕ್ಷಣಗಳನ್ನು ಹೊಂದಿತ್ತು. ಈ ಆತ್ಮಗಳನ್ನು ಸ್ಮರಿಸಲು ಮತ್ತು ಅವರಿಗೆ ಪೂಜೆ ಸಲ್ಲಿಸಲು ವಿದ್ವಾಂಸರಿಗೆ ಸೂಚನೆ ನೀಡಲಾಯಿತು. ಬಿಳಿ ಪರ್ವತವನ್ನು ತಲುಪಿದ ನಂತರ ಮಹಾಸೇನರನ್ನು ಆಕಾಶದ ಸೈನ್ಯದ ನಾಯಕನಾಗಿ ಅಭಿಷೇಕಿಸಲಾಯಿತು. ಸೂರ್ಯನಂತಹ ಉಲ್ಲಾಸದಿಂದ ಹೊಳೆಯುವ ರಥದಲ್ಲಿ ಸವಾರಿ ಮಾಡುತ್ತಿದ್ದ ಹರ ಮಹಾದೇವ ಸೇರಿದಂತೆ ದೇವತೆಗಳು ಮತ್ತು ದೇವತೆಗಳು ಭದ್ರಾವತ ಎಂಬ ಸ್ಥಳಕ್ಕೆ ದುರಸ್ತಿಗೊಂಡರು. ಅವರು 1,000 ಸಿಂಹಗಳೊಂದಿಗಿದ್ದರು. ಕಲೆಯಿಂದ ಎಳೆಯಲ್ಪಟ್ಟರು ಮತ್ತು ಖಾಲಿ ಜಾಗದ ಮೂಲಕ ಹಾದು ಹೋದರು. ಎಲ್ಲಾ ಜೀವಿಗಳ ಹೃದಯಗಳಲ್ಲಿ ಭೀತಿಯನ್ನು ಉಂಟುಮಾಡಿದರು. ಅವರು ಬಿಳಿ ಪರ್ವತದ ಕಡೆಗೆ ಸಾಗುತ್ತಿರುವಾಗ ಆಕಾಶದ ಜೀವಿಗಳು ಸ್ತೋತ್ರಗಳನ್ನು ಹಾಡಿದರು ಮತ್ತು ವರಗಳ ಭಂಡಾರವಾದ ಮಹಾದೇವನಿಗೆ ಪ್ರಾರ್ಥನೆ ಸಲ್ಲಿಸಿದರು. ಇಂದ್ರನ ನೇತೃತ್ವದಲ್ಲಿ ಯುದ್ಧದ ದೇವರುಗಳು ತಮ್ಮ ಸೇವಕರೊಂದಿಗೆ ಸೈನ್ಯದ ಮುಂಚೂಣಿಯನ್ನು ರಚಿಸಿದರು. ಅವರ ಹಿಂದೆ ರುದ್ರನು ತನ್ನ ಬಿಳಿ ರಥದಲ್ಲಿ ಸವಾರಿ ಮಾಡಿ ತನ್ನ ಶಕ್ತಿಗಳ ಪ್ರದರ್ಶನದೊಂದಿಗೆ ದೇವರುಗಳಿಗೆ ಭರವಸೆ ನೀಡಿದನು. ಋಷಿಗಳು, ಖಗೋಳರು, ಗಂಧರ್ವರು, ಸರ್ಪಗಳು, ನಕ್ಷತ್ರಗಳು, ಗ್ರಹಗಳು ಮತ್ತು ದೇವತೆಗಳ ಮಕ್ಕಳು ಸೇರಿದಂತೆ ಆಕಾಶ ಜೀವಿಗಳು ಮಹಾದೇವನನ್ನು ಆತನ ರಥದಲ್ಲಿ ಹಿಂಬಾಲಿಸಿದರು. ಪಿನಾಕ ಬಿಲ್ಲನ್ನು ಹೊಂದಿದ್ದ ಆ ದೇವರಿಗೆ ನಮಸ್ಕರಿಸುತ್ತಾ ಮೋಡಗಳು ಚಲಿಸಿದವು. ಅಗ್ನಿ ಮತ್ತು ವಾಯುವು ಇಬ್ಬರು ಕೂದಲುಳ್ಳ ದ್ಯಾಗಳೊಂದಿಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದವು. ಇಂದ್ರನು ರಾಜರ್ಷಿಗಳೊಂದಿಗೆ ಮಹಾದೇವನನ್ನು ಸ್ತುತಿಸುವ ಸ್ತೋತ್ರಗಳನ್ನು ಹಾಡಿದನು. ಗೋರಿ, ವಿದ್ಯಾ, ಕಾಂದಾರಿ, ಕೇಶಿನಿ ಮತ್ತು ವಿತ್ರರು ಸಾವಿತ್ರಿಯೊಂದಿಗೆ ಪಾರ್ವತಿಯ ರೈಲಿನಲ್ಲಿ ಹೊರಟರು. ಪ್ರಶಾಂತ ಆಶ್ರಮದಲ್ಲಿ ದ್ರೌಪದಿ ಮತ್ತು ಸತ್ಯಭಾಮ ಬಹಳ ಸಮಯದ ನಂತರ ಮತ್ತೆ ಒಂದಾದರು. ಅವರು ಸಂತೋಷದಿಂದ ನಗುತ್ತಾ ಆರಾಮವಾಗಿ ಕುಳಿತಾಗ ಅವರ ಹೃದಯಗಳು ಸಂತೋಷದಿಂದ ತುಂಬಿದವು. ತಮ್ಮ ಸಿಹಿ ಸಂಭಾಷಣೆಗೆ ಹೆಸರುವಾಸಿಯಾದ ಇಬ್ಬರು ಹೆಂಗಸರು ಕುರುಗಳು ಮತ್ತು ಯಾದರ ಕಥೆಗಳ ಆಧಾರದ ಮೇಲೆ ವಿವಿಧ ಸಂತೋಷಕರ ವಿಷಯಗಳನ್ನು ಚರ್ಚಿಸಲು ಪ್ರಾರಂಭಿಸಿದರು. ವಿಶ್ವನ ನೆಚ್ಚಿನ ಪತ್ನಿ ಮತ್ತು ಸತ್ಯಜಿತರ ಮಗಳಾದ ಸತ್ಯಭಾಮ ದ್ರೌಪದಿಯನ್ನು ಖಾಸಗಿಯಾಗಿ ಕೇಳಿದರು. ನೀವು ಪಾಂಡುವಿನ ಪುತ್ರರ ಮೇಲೆ ಆಳಲು ಹೇಗೆ ಸಮರ್ಥರಾಗಿದ್ದೀರಿ? ಆ ವೀರರು ಬಹಳ ಶಕ್ತಿ ಮತ್ತು ಸೌಂದರ್ಯದಿಂದ ಅವರು ನಿಮಗೆ ಎಷ್ಟು ವಿಧೇಯರಾಗಿದ್ದಾರೆಂದು ತೋರುತ್ತದೆ. ನಿಮ್ಮ ಬಗ್ಗೆ ಎಂದಿಗೂ ಕೋಪವನ್ನು ತೋರಿಸುವುದಿಲ್ಲ. ನನಗೆ ತಿಳಿಸಿ, ಇದರ ಹಿಂದಿನ ರಹಸ್ಯವೇನು? ಅವಳು ತನ್ನ ಗಂಡಂದಿರ ಮೇಲೆ ದ್ರೌಪದಿಯ ಪ್ರಭಾವಕ್ಕೆ ಕಾರಣವಾಗಬಹುದಾದ ವಿವಿಧ ಪದ್ಧತಿಗಳ ಬಗ್ಗೆ ವಿಚಾರಿಸಿದ ದ್ರುಪದನ ಪೂಜ್ಯ ಮಗಳಾದ ದ್ರೌಪದಿ ಸತ್ಯಭಾಮನನ್ನು ನೋಡಿ ನಗುತ್ತಾ ಉತ್ತರಿಸಿದಳು. ಮಂತ್ರಗಳು ಮತ್ತು ಮಾದಕ ದ್ರವ್ಯಗಳನ್ನು ಅನುಸರಿಸುವ ದುಷ್ಟ ಮಹಿಳೆಯರ ಬಗ್ಗೆ ನೀವು ನನ್ನನ್ನು ಕೇಳುತ್ತೀರಿ. ಆದರೆ ನನ್ನ ಪ್ರಿಯ ಸ್ನೇಹಿತನೇ, ನಾನು ನಿಮಗೆ ಹೇಳಲೇಬೇಕು, ಅಂತಹ ಅಭ್ಯಾಸಗಳು ಒಬ್ಬರ ಗಂಡನಲ್ಲಿ ಭಯಕ್ಕೆ ಕಾರಣವಾಗಬಹುದು. ಇದರಿಂದಾಗಿ ಅವನು ಮಲಗುವ ಕೋಣೆಯಲ್ಲಿ ಹಾವಿನಂತೆ ತನ್ನ ಹೆಂಡತಿಯನ್ನು ಹೆದರಿಸಬಹುದು. ಭಯದಿಂದ ತೊಂದರೆಗೊಳಗಾದ ಮನುಷ್ಯನಿಗೆ ಶಾಂತಿಯುವುದಿಲ್ಲ ಮತ್ತು ಶಾಂತಿಯಿಲ್ಲದ ವ್ಯಕ್ತಿ ಸಂತೋಷವಾಗಿರಲು
ಸಾಧ್ಯವಿಲ್ಲ. ಅವಳು ಮುಂದುವರಿಸಿದಳು. ಮಂತ್ರಗಳ ಮೂಲಕ ಅಥವಾ ದುಷ್ಟ ವಿಧಾನಗಳ ಮೂಲಕ ಗಂಡನನ್ನು ಎಂದಿಗೂ ವಿಧೇಯರಾಗಿಸಲಾಗುವುದಿಲ್ಲ. ಶತ್ರುಗಳು ರೋಗಗಳನ್ನು ಹರಡುವ ಬಗ್ಗೆ ನಾವು ಕೇಳುತ್ತೇವೆ. ಅವರು ಉಡುಗೊರೆಯಾಗಿ ವೇಷ ಧರಿಸಿ ವಿಷವನ್ನು ಕಳುಹಿಸುತ್ತಾರೆ. ದುಷ್ಟ ಮಹಿಳೆಯರು ಕೆಲವೊಮ್ಮೆ ಅಂತಹ ವಿಧಾನಗಳ ಮೂಲಕ ತಮ್ಮ ಗಂಡಂದಿರಿಗೆ ಹಾನಿಯನ್ನುಂಟು ಮಾಡುತ್ತಾರೆ. ಆದರೆ ಹೆಂಡತಿ ಎಂದಿಗೂ ತನ್ನ ಒಡೆಯನಿಗೆ ಹಾನಿಯನ್ನುಂಟು ಮಾಡಬಾರದು. ಬದಲಿಗೆ ನಾನು ಭಕ್ತಿ ಮತ್ತು ಸೇವೆಯ ಮಾರ್ಗವನ್ನು ಅನುಸರಿಸುತ್ತೇನೆ. ತಾನು ಯಾವಾಗಲೂ ಪಾಂಡುವಿನ ಪುತ್ರರಿಗೆ ಆಳವಾದ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಿದ್ದೆ, ತನ್ನ ಆಸೆಗಳನ್ನು ಮತ್ತು ಕೋಪವನ್ನು ನಿಯಂತ್ರಿಸುತ್ತಿದ್ದೆ ಎಂದು ದ್ರೌಪದಿ ವಿವರಿಸಿದಳು. ತನ್ನ ಸೇವೆಗಳಿಂದ ಅವಮಾನಕ್ಕೊಳಗಾಗದೆ ಕೆಟ್ಟದ್ದನ್ನು ಅಥವಾ ಸುಳ್ಳನ್ನು ಹೇಳಲು ಹೆದರುತ್ತಿದ್ದಳು. ಅವರ ಮನೆಯವರು ಸುವ್ಯವಸ್ಥೆ ಮತ್ತು ಸ್ವಚ್ಛವಾಗಿರುವುದನ್ನು ಖಾತ್ರಿಪಡಿಸಿಕೊಂಡಳು. ಸರಿಯಾದ ಸಮಯದಲ್ಲಿ ಆಹಾರವನ್ನು ಬಡಿಸುತ್ತಿದ್ದಳು. ತಾನು ಎಂದಿಗೂ ಕೋಪೋದ್ರಿಕ್ತ ಮಾತುಗಳಲ್ಲಿ ತೊಡಗಿಲ್ಲ, ದುಷ್ಟ ಮಹಿಳೆಯರನ್ನು ಅನುಕರಿಸಲಿಲ್ಲ ಅಥವಾ ತಾನು ಸಂತೋಷದಿಂದ ಪ್ರಲೋಭನೆಗೊಳಗಾಗುವ ಸ್ಥಳಗಳಲ್ಲಿ ದೀರ್ಘಕಾಲ ಉಳಿಯಲಿಲ್ಲ ಎಂಬುದನ್ನು ಅವಳು ಬಹಿರಂಗಪಡಿಸಿದಳು. ದ್ರೌಪದಿ ಯಾವಾಗಲೂ ತನ್ನ ಒಡೆಯರಿಗಾಗಿ ಕಾಯುತ್ತಿದ್ದಳು. ಅವರಿಂದ ಬೇರ್ಪಡುವಿಕೆಯು ಅಸಹನೀಯವೆಂದು ಕಂಡುಕೊಂಡಳು. ಆಕೆಯ ಪತಿ ಸಂಬಂಧಿಕರ ಸಲುವಾಗಿ ಮನೆಯಿಂದ ಹೊರಟು ಹೋದಾಗ ಅವಳು ಹೂವುಗಳು ಮತ್ತು ಪರಿಮಳಯುಕ್ತ ಪೇಸ್ಟ್ ಅನ್ನು ತ್ಯಜಿಸುತ್ತಾಳೆ. ಪ್ರಾಯಶ್ಚಿತ್ತಕ್ಕೆ ಒಳಗಾಗುತ್ತಿದ್ದಳು. ನಾನು ನನ್ನ ಒಡೆಯನ ಒಳಿತಿಗಾಗಿ ನನ್ನನ್ನು ಅರ್ಪಿಸಿಕೊಂಡಿದ್ದೇನೆ ಎಂದು ದ್ರೌಪದಿ ಹೇಳಿದಳು. ಸಂಬಂಧಿಕರ ಬಗ್ಗೆ ನನ್ನ ಅತ್ತೆ ಕಲಿಸಿದ ಕರ್ತವ್ಯಗಳನ್ನು ನಾನು ಅನುಸರಿಸುತ್ತೇನೆ. ಹಾಗೆಯೇ ದಾನ ಮಾಡುವುದು, ದೇವತೆಗಳನ್ನು ಪೂಜಿಸುವುದು, ರೋಗಿಗಳಿಗೆ ಅರ್ಪಣೆ ಮಾಡುವುದು, ಪೂರ್ವಜರು ಮತ್ತು ಅತಿಥಿಗಳಿಗೆ ಶುಭದಿನಗಳಲ್ಲಿ ಆಹಾರವನ್ನು ಕುರಿಸುವುದು. ನಾನು ಈ ಕರ್ತವ್ಯಗಳನ್ನು ಹಗಲು ರಾತ್ರಿ ಸೋಮಾರಿತನವಿಲ್ಲದೆ ನಿರ್ವಹಿಸುತ್ತೇನೆ. ದ್ರೌಪದಿಯ ಮಾತುಗಳು ವಿನಮ್ರತೆಯಿಂದ ಮತ್ತು ಭಕ್ತಿಯಿಂದ ತುಂಬಿದವು. ಆಕೆ ತನ್ನ ಗಂಡಂದಿರನ್ನು ಕ್ಷುಲ್ಲಕ ಸಂಗತಿಗಳಲ್ಲಿ ಉತ್ಸುಕರಾಗುವ ಸಾಮರ್ಥ್ಯವಿರುವ ವಿಷಪೂರಿತ ಹಾವುಗಳು ಎಂದು ಪರಿಗಣಿಸಿದಳು ಮತ್ತು ಮಹಿಳೆಯರು ತಮ್ಮ ಗಂಡನ ಬಗ್ಗೆ ಗೌರವವನ್ನು ಹೊಂದಿರುವುದು ಶಾಶ್ವತವಾದ ಸದ್ಗುಣವೆಂದು ಪರಿಗಣಿಸಿದಳು. ಗಂಡನು ಹೆಂಡತಿಯ ದೇವರು ಅವಳ ಆಶ್ರಯ ಮತ್ತು ಅವಳಿಗೆ ಬೇರೆ ಯಾವುದೇ ಆಶ್ರಯವಿಲ್ಲ. ತಾನು ಮಾತನಾಡುವಾಗ ತಾನು ಹೇಗೆ ಕಾಯುತ್ತಿದ್ದೆ ಎಂಬುದನ್ನು ದ್ರೌಪದಿ ಬಹಿರಂಗಪಡಿಸಿದಳು. ಗದ್ದಲದ ಅರಮನೆಯ ಮಧ್ಯದಲ್ಲಿ ಸತ್ಯಭಾಮನು ದ್ರೌಪದಿಯ ಪಕ್ಕದಲ್ಲಿ ಕುಳಿತು ತನ್ನ ಪತಿ ಕೃಷ್ಣನ ಪ್ರೀತಿಯನ್ನು ಹೇಗೆ ಮರಳಿ ಪಡೆಯುವುದು ಎಂಬುದರ ಕುರಿತು ಆಕೆಯ ಸಲಹೆಯನ್ನು ಕೇಳಿದನು. ಬುದ್ಧಿವಂತ ಮತ್ತು ಪ್ರೀತಿಯ ರಾಣಿ ದ್ರೌಪದಿಯು ಗೊತ್ತಿದ್ದು ಮುಗುಳ್ನಕಳು ಮತ್ತು ಒಬ್ಬರ ಸಂಗಾತಿಯ ಹೃದಯವನ್ನು ಸೆರೆಹಿಡಿಯುವ ಕಾಲಾತೀತ ರಹಸ್ಯವನ್ನು ಸತ್ಯಭಾಮನೊಂದಿಗೆ ಹಂಚಿಕೊಳ್ಳಲು ಪ್ರಾರಂಭಿಸಿದಳು. ಪ್ರಿಯ ಸ್ನೇಹಿತೆ, ನಾನು ನಿನಗೆ ಮೋಸದಿಂದ ಮುಕ್ತವಾದ ಮಾರ್ಗವನ್ನು ತೋರಿಸುತ್ತೇನೆ ಎಂದು ದ್ರೌಪದಿ ಮೃದುವಾಗಿ ಹೇಳಿದಳು. ಈ ಮಾರ್ಗವನ್ನು ಅನುಸರಿಸುವ ಮೂಲಕ ಸೂರ್ಯನು ತನ್ನ ಪ್ರಕಾಶಮಾನವಾದ ಬೆಳಕಿನತ್ತ ನಕ್ಷತ್ರಗಳನ್ನು ಸೆಳೆಯುವಂತೆಯೇ ನೀನು ನಿನ್ನ ಒಡೆಯನನ್ನು ನಿನ್ನ ಹತ್ತಿರಕ್ಕೆ ಸೆಳೆಯಲು ಸಾಧ್ಯವಾಗುತ್ತದೆ. ತನ್ನ ಕಣ್ಣುಗಳಲ್ಲಿ ಒಂದು ಮಿಲುಗುವಿಕೆಯೊಂದಿಗೆ ಅವಳು ಮುಂದುವರಿಸಿದಳು. ಆಕಾಶಗಳು ಸೇರಿದಂತೆ ಎಲ್ಲಾ ಲೋಕಗಳಲ್ಲಿ ಗಂಡನಿಗೆ ಸಮಾನವಾದ ದೇವರು ಇಲ್ಲ. ಅವನು ನಿನ್ನನ್ನು ಸಂತೋಷಪಡಿಸಿದಾಗ ನೀವು ನಿಮ್ಮ ಬೆರಳ ತುದಿಯಲ್ಲಿ ಎಲ್ಲಾ ಬಯಕೆಯ ವಸ್ತುವನ್ನು ಹೊಂದಿರಬಹುದು. ಅವನು ಅಸಮಾಧಾನಗೊಂಡಾಗ ಈ ಐಷಾರಾಮಿಗಳು ಸಹ ಕಳೆದು ಹೋಗಬಹುದು. ನಿಷ್ಠಾವಂತ ಹೆಂಡತಿಯು ನಿಸ್ವಾರ್ಥ ಸೇವೆಯ ಮೂಲಕ ತನ್ನ ಸಂಗಾತಿಯ ಪ್ರೀತಿ ಮತ್ತು ಭಕ್ತಿಯನ್ನು ಹೇಗೆ ಭದ್ರಪಡಿಸಿಕೊಳ್ಳಬಹುದು ಎಂಬುದನ್ನು ದ್ರೌಪದಿ ವಿವರಿಸಿದಾಗ ಸತ್ಯಭಾಮನು ಶ್ರದ್ಧೆಯಿಂದ ಆಲಿಸಿದನು. ಹೆಂಡತಿಯು ತನ್ನ ಪತಿಯಿಂದಲೇ ಸಂತತಿಯನ್ನು ಮತ್ತು ವಿವಿಧ ಆನಂದದ ವಸ್ತುಗಳನ್ನು ಪಡೆಯುತ್ತಾಳೆ ಎಂದು ದ್ರೌಪದಿ ಹೇಳಿದಳು. ಅವನು ನಿಮಗೆ ಸುಂದರವಾದ ಹಾಸಿಗೆಗಳು ಮತ್ತು ಆಸನಗಳು, ನಿಲುವಂಗಿಗಳು ಮತ್ತು ಹೂಮಾಲೆಗಳು, ಸುಗಂಧ ದ್ರವ್ಯಗಳು, ದೊಡ್ಡ ಖ್ಯಾತಿ ಮತ್ತು ಮರಣಾನಂತರದ ಜೀವನದಲ್ಲಿ
ಸ್ವರ್ಗವನ್ನು ಸಹ ಒದಗಿಸುತ್ತಾನೆ. ಸತ್ಯಭಾಮನು ಈ ಬುದ್ಧಿವಂತಿಕೆಯ ಮಾತುಗಳನ್ನು ಹೀರಿಕೊಂಡಾಗ ದ್ರೌಪದಿಯು ತನ್ನ ಸಂಗಾತಿಯೊಂದಿಗೆ ನಿಜವಾದ ಸಂಬಂಧವನ್ನು ಬೆಳೆಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದಳು. ಸುಲಭವಾದ ವಿಧಾನಗಳಿಂದ ಇಲ್ಲಿ ಸಂತೋಷವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಅವರು ಎಚ್ಚರಿಸಿದರು. ನಿಜವಾಗಿ ಪರಿಶುದ್ಧಳಾದ ಮಹಿಳೆ ದುಃಖದಿಂದ ಗುಣಮುಖಳಾಗುತ್ತಾಳೆ. ಸಹಾನುಭೂತಿ ಮತ್ತು ತಿಳುವಳಿಕೆಯಿಂದ ದ್ರೌಪದಿಯು ಕೃಷ್ಣನನ್ನು ಸ್ನೇಹ ಮತ್ತು ಪ್ರೀತಿಯಿಂದ ಆರಾಧಿಸಲು ಸತ್ಯಭಾಮನನ್ನು ಪ್ರೋತ್ಸಾಹಿಸಿದಳು. ಒಬ್ಬ ವ್ಯಕ್ತಿಯು ದೇವರನ್ನು ಪೂಜಿಸುವಂತೆಯೇ ತನ್ನ ಸ್ವಂತ ಭಕ್ತಿಯನ್ನು ಪ್ರದರ್ಶಿಸಲು ದ್ರೌಪದಿ ಒಬ್ಬರ ಸಂಗಾತಿಯನ್ನು ಗೆಲ್ಲುವ ರೀತಿಯಲ್ಲಿ ಹೇಗೆ ವರ್ತಿಸಬೇಕು ಎಂಬುದರ ಕುರಿತು ಪ್ರಾಯೋಗಿಕ ಸಲಹೆಯನ್ನು ನೀಡಿದರು. ನೀವು ದ್ವಾರದಲ್ಲಿ ನಿಮ್ಮ ಒಡೆಯನ ಧ್ವನಿಯನ್ನು ಕೇಳಿದಾಗ ಅವಳು ಹೇಳಿದಳು, ನಿಮ್ಮ ಆಸನದಿಂದ ಎದ್ದು ಕೋಣೆಯೊಳಗೆ ಸಿದ್ಧರಾಗಿರಿ. ಅವನು ನಿಮ್ಮ ಕೋಣೆಯನ್ನು ಪ್ರವೇಶಿಸಿದ ತಕ್ಷಣ ತನ್ನ ಪಾದಗಳನ್ನು ತೊಳೆಯಲು ಅವನಿಗೆ ಆಸನ ಮತ್ತು ನೀರನ್ನು ತ್ವರಿತವಾಗಿ ನೀಡುವ ಮೂಲಕ ಅವನನ್ನು ಪೂಜಿಸಿ ಹಾದು ಹೋಗುವ ಪ್ರತಿ ಕ್ಷಣದಲ್ಲೂ ದ್ರೌಪದಿಯ ಮಾತುಗಳು ಕೃಷ್ಣನ ಪ್ರೀತಿಯನ್ನು ಮರಳಿ ಪಡೆಯುವ ಪ್ರಯಾಣದಲ್ಲಿ ಸತ್ಯಭಾಮನನ್ನು ಮಾರ್ಗದರ್ಶನ ಮಾಡುವ ಪ್ರೀತಿ ಮತ್ತು ನಿಷ್ಠೆಯ ವಸ್ತ್ರವನ್ನು ನೇಯ್ದವು. ಸೂರ್ಯನು ಅರಮನೆಯ ಮೇಲೆ ಮುಳುಗಲು ಪ್ರಾರಂಭಿಸಿದಾಗ ದ್ರೌಪದಿ ಒಂದು ಅಂತಿಮ ಪಾಠವನ್ನು ಕಲಿಸಿದಳು. ನಿಮ್ಮ ಒಡೆಯನು ನಿಮ್ಮ ಮುಂದೆ ಏನು ಹೇಳಿದರೂ ಅದನ್ನು ಮರೆಮಾಚಲು ಯೋಗ್ಯವಲ್ಲದಿದ್ದರೂ ಅದರ ಬಗ್ಗೆ ದೂಷಿಸಬೇಡಿ. ಏಕೆಂದರೆ ನಿಮ್ಮ ಸಹಧಪತ್ನಿಯರಲ್ಲಿ ಯಾರಾದರೂ ಅದರ ಬಗ್ಗೆ ವಾಸುದೇವನಿಗೆ ಮಾತನಾಡಿದರೆ ಅವನು ನಿಮ್ಮ ಬಗ್ಗೆ ಸಿಟ್ಟಿಗೆದ್ದಿರಬಹುದು. ಈ ಬುದ್ಧಿವಂತ ಮಾತುಗಳಿಂದ ದ್ರೌಪದಿ ತನ್ನ ಸಂಗಾತಿಯ ನಂಬಿಕೆಯನ್ನು ರಕ್ಷಿಸುವ ಮತ್ತು ಅವಳ ಮನೆಯೊಳಗೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವ ಪವಿತ್ರ ಜವಾಬ್ದಾರಿಯನ್ನು ಸತ್ಯಭಾಮನಿಗೆ ವಹಿಸಿಕೊಟ್ಟಳು. ಆ ಇಬ್ಬರು ರಾಣಿಯರು ಚಿಂತನಶೀಲ ಮೌನದಲ್ಲಿ ಒಟ್ಟಿಗೆ ಕುಳಿತಿದ್ದಾಗ ಸತ್ಯಭಾಮನಿಗೆ ಆಕೆಯ ಮೇಲೆ ದೃಢನಿಶ್ಚಯದ ಭಾವವೊಂದು ಆವರಿಸಿತು. ವೈಶಂಪಾಯನನು ಮಾತನಾಡುವಾಗ ಅವನು ದ್ವಾರಕಾದಲ್ಲಿ ತಿಳಿದುಕೊಳ್ಳುತ್ತಿದ್ದ ಒಂದು ಕಟುವಾದ ದೃಶ್ಯವನ್ನು ಬಹಿರಂಗಪಡಿಸಿದನು. ಪೂಜ್ಯ ಭಗವಾನ್ ಕೃಷ್ಣನಾದ ಕೇಶವನು ಪಾಂಡುವಿನ ಪ್ರಸಿದ್ಧ ಪುತ್ರರು ಮತ್ತು ಮಾರ್ಕಂಡೇಯನ ನೇತೃತ್ವದಲ್ಲಿ ಬುದ್ಧಿವಂತ ಬ್ರಾಹ್ಮಣರೊಂದಿಗೆ ಸಂಭಾಷಿಸುತ್ತಿದ್ದನು. ಚರ್ಚೆಗಳು ಸಮ್ಮತವಾದ ವಿಷಯಗಳಿಂದ ತುಂಬಿವೆ ಮತ್ತು ವಾತಾವರಣವು ಸೌಹಾರ್ದತೆಯಿಂದ ಕೂಡಿತ್ತು. ಸಂಜೆ ಸಮೀಪಿಸುತ್ತಿದ್ದಂತೆ ಭಗವಾನ್ ಕೃಷ್ಣನು ತನ್ನ ಸ್ನೇಹಿತರು ಮತ್ತು ಕುಟುಂಬದವರಿಗೆ ವಿದಾಯ ಹೇಳಿ ತನ್ನ ಭವ್ಯವಾದ ರಥವನ್ನು ಹತ್ತಿದನು. ಆತ ತನ್ನ ಪಕ್ಕದಲ್ಲಿ ಆತಂಕದಿಂದ ಕಾಯುತ್ತಿದ್ದ ತನ್ನ ಪ್ರೀತಿಯ ಪತ್ನಿ ಸತ್ಯಭಾಮನನ್ನು ಕರೆದನು. ಬಹಳ ಪ್ರೀತಿಯಿಂದ ಆಕೆ ತನ್ನ ಪ್ರೀತಿಯ ಸ್ನೇಹಿತೆಯಾದ ದ್ರೌಪದಿ ಅವರನ್ನು ಅಪ್ಪಿಕೊಂಡು ಪ್ರೀತಿಯ ಬೆಚ್ಚಗಿನ ಸಂಕೇತದಲ್ಲಿ ಆತನ ಕಡೆಗೆ ಧಾವಿಸಿದಳು. ಸತ್ಯಭಾಮನ ಕಣ್ಣುಗಳು ದ್ರೌಪದಿಯೊಂದಿಗೆ ಮಾತನಾಡುವಾಗ ಕಣ್ಣೀರಿನಿಂದ ಹೊಳೆಯುತ್ತಿದ್ದವು. ಅವಳ ಧ್ವನಿಯು ಭಾವೋದ್ರೇಕದಿಂದ ತುಂಬಿತ್ತು. ಓ ಕೃಷ್ಣ, ಚಿಂತಿಸಬೇಡ ಅಥವಾ ದುಃಖಿಸಬೇಡ ಎಂದು ಅವಳು ಹೇಳಿದಳು. ನಿನ್ನ ಗಂಡನಿಂದ ಕಸಿದುಕೊಳ್ಳಲ್ಪಟ್ಟ ಭೂಮಿಯನ್ನು ನೀನು ಶೀಘ್ರದಲ್ಲೇ ಮರಳಿ ಪಡೆಯುವೆ. ಅವರೆಲ್ಲರೂ ತಮ್ಮ ಶಕ್ತಿ ಮತ್ತು ಧೈರ್ಯದಿಂದ ದೇವರಿಗೆ ಸಮಾನರು. ಅಂತಹ ಉದಾತ್ತ ಮನೋಭಾವ ಮತ್ತು ಶುಭ ಗುರುತುಗಳಿಂದ ಆಶೀರ್ವದಿಸಲ್ಪಟ್ಟ ನಿನ್ನಂತಹ ಮಹಿಳೆಯರು ಎಂದಿಗೂ ಹೆಚ್ಚು ಕಾಲ ದುರದೃಷ್ಟವನ್ನು ಅನುಭವಿಸುವುದಿಲ್ಲ. ಸತ್ಯಭಾಮನ ಮಾತುಗಳು ತನ್ನ ಜನರ ಪ್ರಾಚೀನ ಬುದ್ಧಿವಂತಿಕೆಯಿಂದ ಪಡೆದ ದೃಢ ವಿಶ್ವಾಸದಿಂದ ಕೂಡಿದ್ದವು. ಅವಳು ಮುಂದುವರಿಸಿದಳು, ನೀವು ಎಲ್ಲ ತೊಂದರೆಗಳು ಮತ್ತು ಕಲಹಗಳಿಂದ ಮುಕ್ತರಾಗಿ ನಿಮ್ಮ ಗಂಡಂದಿರೊಂದಿಗೆ ಈ ಭೂಮಿಯನ್ನು ಆಳುವಿರಿ ಎಂದು ಹೇಳಲಾಗುತ್ತದೆ. ಧೃತರಾಷ್ಟ್ರನ ಪುತ್ರರು ಮಾಡಿದ ತಪ್ಪುಗಳಿಗೆ ಪ್ರತೀಕಾರ ತೀರಿಸಿಕೊಂಡು ಯುಧಿಷ್ಠಿರನು ಸರ್ವೋಚ್ಚವಾಗಿ ಆಳ್ವಿಕೆ ನಡೆಸುವುದನ್ನು ನೀವು ಶೀಘ್ರದಲ್ಲೇ ನೋಡುತ್ತೀರಿ. ಸತ್ಯಭಾಮ ಮಾತನಾಡುತ್ತಿದ್ದಂತೆ ಆಕೆಯ ಆಲೋಚನೆಗಳು ಒಮ್ಮೆ ದೇಶಭ್ರಷ್ಟಳಾಗುವ ದಾರಿಯಲ್ಲಿ ಅವಳನ್ನು ಅಪಹಾಸ್ಯ ಮಾಡಿದವರ ಕಡೆಗೆ ತಿರುಗಿದವು. ನೀವು ಈಗ ಅವರನ್ನು ನೋಡುತ್ತೀರಿ. ವಿಜಯದ ಸುಳಿವಿನೊಂದಿಗೆ ಅವಳು ಹೇಳಿದಳು, ಅಸಹಾಯಕ
ಮತ್ತು ಹತಾಶೆ, ಅವರ ಹೆಮ್ಮೆ ಮತ್ತು ದುರಹಂಕಾರವು ಅವರನ್ನು ಅವನತಿಗೆ ಕರೆದೊಯ್ದಿದೆ. ಅವಳ ಮಾತುಗಳು ತಾಳ್ಮೆ ಮತ್ತು ಪರಿಶ್ರಮದ ಶಕ್ತಿಗೆ ಸಾಕ್ಷಿಯಾಗಿವೆ. ಬೆಚ್ಚಗಿನ ನಗುವಿನೊಂದಿಗೆ ಸತ್ಯಭಾಮನು ದ್ರೌಪದಿಯ ಮಕ್ಕಳಾದ ಪ್ರತಿವಿಂಧ್ಯ ಸುತ ಸೋಮ ಶ್ರುತಕರ್ಮನು ಶಾತಾನಿಕ ಮತ್ತು ಶ್ರುತಸೇನನ ಕಡೆಗೆ ತಿರುಗಿದನು. ಅವರೆಲ್ಲರೂ ತಮ್ಮ ತಂದೆ ಅರ್ಜುನನಂತೆಯೇ ಯುದ್ಧದಲ್ಲಿ ನಿಪುಣರಾಗಿದ್ದರು. ಅಭಿಮನ್ಯುವಿನಂತೆಯೇ ಅವರು ಭಗವಾನ್ ಕೃಷ್ಣನ ಮಾರ್ಗದರ್ಶನದಲ್ಲಿ ಬಲಶಾಲಿಯಾಗಿ ಮತ್ತು ಧೈರ್ಯಶಾಲಿಯಾಗಿ ಬೆಳೆದಿದ್ದರು. ಸುಭದ್ರ ಕೂಡ ನಿಷ್ಠಾವಂತ ತಾಯಿಯಾಗಿದ್ದು ಅವರನ್ನು ಪ್ರೀತಿ ಮತ್ತು ಸಮರ್ಪಣೆಯಿಂದ ನೋಡಿಕೊಂಡಿದ್ದರು. ಸತ್ಯಭಾಮ ಮಾತು ಮುಗಿಸಿದಾಗ ಆಕೆ ಗೌರವ ಮತ್ತು ವಾತ್ಸಲ್ಯದ ಸಂಕೇತವಾಗಿ ದ್ರೌಪದಿಯ ರಥದ ಸುತ್ತಲೂ ನಡೆದರು. ನಂತರ ತನ್ನ ಸ್ನೇಹಿತನ ಕೊನೆಯ ನೋಟದೊಂದಿಗೆ ಆಕೆ ಭಗವಾನ್ ಕೃಷ್ಣನ ರಥವನ್ನು ಹತ್ತಿದರು. ದ್ವಾರಕಕ್ಕೆ ಹಿಂತಿರುಗಲು ಸಿದ್ಧಳಾಗಿದ್ದಳು. ಯಾದವರ ಮುಖ್ಯಸ್ಥನು ಸಮಾಧಾನಕರ ನಗುವಿನೊಂದಿಗೆ ದ್ರೌಪದಿಯನ್ನು ಮತ್ತು ಪಾಂಡವರನ್ನು ವಿದಾಯ ಹೇಳಿ ವೇಗವಾಗಿ ಕುದುರೆಗಳೊಂದಿಗೆ ತನ್ನ ಸ್ವಂತ ನಗರಕ್ಕೆ ಹೊರಟನು. ವೈಶಂಪಾಯನನ ಕಥನವು ಕೊನೆಗೊಳ್ಳುತ್ತಿದ್ದಂತೆ ಭಗವಾನ್ ಕೃಷ್ಣ ಮತ್ತು ಅವನ ಕುಟುಂಬದ ನಡುವಿನ ಪ್ರೀತಿ ಮತ್ತು ನಿಷ್ಠೆಯ ಬಂಧಗಳು ಮುರಿಯಲಾಗದವು ಎಂಬುದು ಸ್ಪಷ್ಟವಾಗಿತ್ತು. ಚಳಿಗಾಲವು ಅಂತಿಮವಾಗಿ ಪಾಂಡವಿನ ಪುತ್ರರ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿತು. ಅವರನ್ನು ಅರಣ್ಯಕ್ಕೆ ಓಡಿ ಹೋಗುವಂತೆ ಮಾಡಿತು. ಅವರು ಕಾಡಿನ ಮೂಲಕ ಹಾದು ಹೋಗುವಾಗ ಅವರು ದ್ವೈತ ಎಂದು ಕರೆಯಲ್ಪಡುವ ಶಾಂತವಾದ ಸರೋವರ ಮತ್ತು ಕಾಡಿನ ಮೇಲೆ ಬಂದರು. ಸಹೋದರರು ಮಾನವ ನಾಗರಿಕತೆಯ ಗದ್ದಲದಿಂದ ದೂರವಿರುವ ಅಲ್ಲಿ ನೆಲೆಸಲು ನಿರ್ಧರಿಸಿದರು. ಅವರು ಈ ಹೊಸ ಮನೆಯಲ್ಲಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡಾಗ ಪ್ರಾಚೀನ ವೇದಗಳನ್ನು ಕರಗತ ಮಾಡಿಕೊಂಡ ಅನೇಕ ಬುದ್ಧಿವಂತ ಮತ್ತು ಪೂಜ್ಯ ಋಷಿಗಳು ಅವರನ್ನು ಭೇಟಿ ಮಾಡಿದರು. ಈ ಪೂಜ್ಯ ವ್ಯಕ್ತಿಗಳು ಆಗಾಗ್ಗೆ ಪಾಂಡವರಿಗೆ ಗೌರವ ಸಲ್ಲಿಸಲು ಬರುತ್ತಿದ್ದರು ಮತ್ತು ಸಹೋದರರು ಅವರನ್ನು ಬಹಳ ಗೌರವದಿಂದ ಸ್ವೀಕರಿಸುತ್ತಿದ್ದರು. ಒಂದು ದಿನ ಒಬ್ಬ ಪ್ರಸಿದ್ಧ ಬ್ರಾಹ್ಮಣನು ಸರೋವರಕ್ಕೆ ಆಗಮಿಸಿದನು. ಅವನಿಗೆ ವಾಕ್ಚಾತುರ್ಯದಲ್ಲಿ ಪ್ರವೀಣನೆಂಬ ಖ್ಯಾತಿ ಇತ್ತು. ಅವನು ದುರ್ಯೋಧನನ ತಂದೆಯಾದ ರಾಜ ವಿಚಿತ್ರವೀರ್ಯನ ಆಸ್ಥಾನಕ್ಕೆ ತೆರಳುವ ಮೊದಲು ಪಾಂಡವರೊಂದಿಗೆ ಸ್ವಲ್ಪ ಸಮಯ ಮಾತುಕತೆ ನಡೆಸಿದನು. ರಾಜನು ಬ್ರಾಹ್ಮಣನನ್ನು ಪ್ರೀತಿಯಿಂದ ಸ್ವಾಗತಿಸಿದನು ಮತ್ತು ಅವನ ಆಲೋಚನೆಗಳನ್ನು ಹಂಚಿಕೊಳ್ಳುವಂತೆ ಕೇಳಿಕೊಂಡರು. ಬ್ರಾಹ್ಮಣನು ಧರ್ಮದ ಪುತ್ರರಾದ ಯುಧಿಷ್ಠಿರ, ಅರ್ಜುನ, ಭೀಮ, ನಕುಲ ಮತ್ತು ಸಹದೇವರಿಗೆ ಉಂಟಾದ ಯಾತನೆಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಅವರು ಗಾಳಿ ಮತ್ತು ಸೂರ್ಯನ ಒಡ್ಡಿಕೊಳ್ಳುವಿಕೆಯಿಂದಾಗಿ ಈಗ ಕರುಣಾಜನಕ ಸ್ಥಿತಿಗೆ ಇಳಿದಿದ್ದಾರೆ. ಅವರು ವೀರರ ಸುತ್ತಲೂ ಇದ್ದರೂ ತನ್ನ ಸ್ವಂತ ಕಷ್ಟಗಳಿಂದ ಮುಳುಗಿದ್ದ ಕೃಷ್ಣನ ಬಗ್ಗೆಯೂ ಮಾತನಾಡಿದರು. ಬ್ರಾಹ್ಮಣನ ಮಾತುಗಳನ್ನು ಕೇಳುವಾಗ ರಾಜ ವಿಚಿತ್ರವೀರ್ಯನ ಹೃದಯವು ದುಃಖದಿಂದ ಭಾರವಾಯಿತು. ತನ್ನ ಸ್ವಂತ ಪುತ್ರರು ಇಷ್ಟು ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಎಂಬ ಆಲೋಚನೆಯಿಂದ ಅವನು ದುಃಖಿತನಾಗಿದ್ದನು. ತನ್ನನ್ನು ತಾನು ಶಾಂತಗೊಳಿಸಲು ಅವನು ಮಾಡಿದ ಪ್ರಯತ್ನದ ಹೊರತಾಗಿಯೂ ಒಂದು ಕಾಲದಲ್ಲಿ ರಾಜಕುಮಾರನಾಗಿದ್ದ ಯುಧಿಷ್ಠಿರನು ಮೃದುವಾದ ಅಂಕು ಚರ್ಮದ ಮೇಲೆ ಮಲಗಿದ್ದನು. ಈಗ ಹೇಗೆ ಬರೀ ನೆಲದ ಮೇಲೆ ಮಲಗಿದ್ದಾನೆ ಎಂಬುದರ ಬಗ್ಗೆ ಯೋಚಿಸದೇ ಇರಲು ಅವನಿಗೆ ಸಾಧ್ಯವಾಗಲಿಲ್ಲ. ಯುದ್ಧದಲ್ಲಿ ತನ್ನ ಶೌರ್ಯ ಮತ್ತು ಕೌಶಲ್ಯಕ್ಕೆ ಹೆಸರುವಾಸಿಯಾದ ಅರ್ಜುನನು ಈಗ ಸಂಗೀತದಿಂದ ಪ್ರಸನ್ನನಾಗುವ ಬದಲು ಮುಂಜಾನೆ ಪಕ್ಷಿಗಳಿಂದ ಎಚ್ಚರಗೊಂಡ ರಾಜನ ಆಲೋಚನೆಗಳು ಭೀಮನ ಕಡೆಗೆ ತಿರುಗಿದವು. ಅವನ ಕೋಪವು ಉರಿಯುತ್ತಿರುವ ಬೆಂಕಿಯಂತೆ ಬೆಳೆಯುತ್ತಿತ್ತು. ದಾಳಿಯಲ್ಲಿ ಸೋತ ನಂತರ ದುಶಾಸನನು ಯುಧಿಷ್ಠಿರನಿಗೆ ಹೇಗೆ ಕ್ರೂರ ಮಾತುಗಳನ್ನು ಹೇಳಿದನು ಮತ್ತು ಆ ಮಾತುಗಳು ಭೀಮನ ಹೃದಯದಲ್ಲಿ ಹೇಗೆ ಬೇರೂರಿದವು ಎಂಬುದನ್ನು ಅವನು ನೆನಪಿಸಿಕೊಂಡನು. ತನ್ನ ದುಷ್ಟ ಪುತ್ರರ ಮೇಲಿನ ಪ್ರೀತಿಯಿಂದ ಪ್ರೇರೇಪಿಸಲ್ಪಟ್ಟ ತನ್ನ ಸ್ವಂತ ಕ್ರಿಯೆಗಳು ಕುರುಗಳ ಪತನಕ್ಕೆ ಕಾರಣವಾಗಿವೆ ಎಂದು ರಾಜನಿಗೆ ತಿಳಿದಿತ್ತು. ಪರಿಸ್ಥಿತಿಯ ಬಗ್ಗೆ ಯೋಚಿಸುವಾಗ ರಾಜ ವಿಚಿತ್ರವೀರ್ಯನು ಅದೃಷ್ಟ ಮತ್ತು ವಿಧಿಯ ಸ್ವರೂಪದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದನು. ಎಲ್ಲವೂ ನಿಜವಾಗಿಯೂ ಪೂರ್ವ ನಿರ್ಧರಿತವಾಗಿದೆಯೇ ಎಂದು ಅವನು ಆಶ್ಚರ್ಯಪಟ್ಟನು. ಮತ್ತು ಹಾಗಿದ್ದಲ್ಲಿ
ಅವರ ಪರಿಸ್ಥಿತಿಗಳನ್ನು ಬದಲಾಯಿಸಲು ಮಾನವ ಪ್ರಯತ್ನಗಳಿಂದ ಏನು ಪ್ರಯೋಜನ? ರಾಜನ ಆಲೋಚನೆಗಳು ಸ್ವರ್ಗದಲ್ಲಿ ಉಳಿಯಲು ಬಯಸುವ ಹೆಚ್ಚಿನ ಜನರಿಗಿಂತ ಭಿನ್ನವಾಗಿ ಆಕಾಶದ ಶಸ್ತ್ರಾಸ್ತ್ರಗಳನ್ನು ಕರಗತ ಮಾಡಿಕೊಂಡು ಜಗತ್ತಿಗೆ ಮರಳಿದ ಅರ್ಜುನನ ಕಡೆಗೆ ತಿರುಗಿತು. ಬ್ರಾಹ್ಮಣನ ಮಾತುಗಳು ರಾಜ ವಿಚಿತ್ರವೀರ್ಯನ ಮೇಲೆ ಆಳವಾದ ಪ್ರಭಾವವನ್ನು ಬೀರಿದವು. ಅವನನ್ನು ದುಃಖ ಮತ್ತು ವಿಷಾದದಿಂದ ತುಂಬಿದ್ದವು. ಅವನು ಶಕುನಿಯಂತೆ ತನ್ನ ಮಗ ಪಾಂಡಿನೊಂದಿಗೆ ಮೋಸದಿಂದ ವರ್ತಿಸಿದ್ದಾರೆಂದು ಅರಿತುಕೊಂಡನು. ಅವನು ಯಾವಾಗಲೂ ಪ್ರಾಮಾಣಿಕವಾಗಿ ವರ್ತಿಸುತ್ತಿದ್ದನು. ಕುರುಗಳ ವಿನಾಶದ ಸಮಯವು ಅಂತಿಮವಾಗಿ ಬಂದಿದೆ ಎಂದು ರಾಜನಿಗೆ ತಿಳಿದಿತು. ಮತ್ತು ಹಸ್ತಿನಾಪುರದ ಮಹಾಭವನದಲ್ಲಿ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತನು. ಅವನ ಕಣ್ಣುಗಳು ಅವನ ಮಗ ದುರ್ಯೋಧನನ ಮುಖದ ಮೇಲೆ ನೆಟ್ಟವು. ಹಳೆಯ ರಾಜನ ಮಾತುಗಳು ದುಃಖ ಮತ್ತು ಹಂಬಲದಿಂದ ಸುರಿಯುತ್ತಿದ್ದವು, ಏಕೆಂದರೆ ಅವನ ಸ್ವಂತ ಪುತ್ರರನ್ನು ಅವರ ಸೋದರ ಸಂಬಂಧಿಗಳಾದ ಪಾಂಡವರು ರಾಜ್ಯದಿಂದ ಗಡೀಪಾರು ಮಾಡಿದ್ದಾರೆಂದು ಅವನಿಗೆ ತಿಳಿದಿತ್ತು. ಆದರೆ ರಾಜಕುಮಾರನ ಕುತಂತ್ರದ ಚಿಕ್ಕಪ್ಪನಾದ ಶಕುನಿಯು ದುರ್ಯೋಧನನ ಮಹತ್ವಾಕಾಂಕ್ಷೆಯ ಜ್ವಾಲೆಯನ್ನು ಹೊತ್ತಿಸುವ ಅವಕಾಶವನ್ನು ಕಂಡನಿಬ್ಬರೂ ಮಂದಗತಿಯಲ್ಲಿ ಮಾತನಾಡುತ್ತಿದ್ದಾಗ ಪರಾಕ್ರಮಶಾಲಿ ಯೋಧನಾದ ಕರ್ಣನು ಅವರ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನು ತನ್ನ ಸ್ವಂತ ಅಹಂಕಾರ ಮತ್ತು ದುರಹಂಕಾರದಿಂದ ಬಳಲುತ್ತಿದ್ದ ವ್ಯಕ್ತಿಯಾಗಿದ್ದನು. ಆದರೂ ಅವನು ರಾಜಕೀಯದ ವಿಧಾನಗಳನ್ನು ಅರ್ಥಮಾಡಿಕೊಳ್ಳುವ ಒಬ್ಬ ನುರಿತ ತಂತ್ರಜ್ಞನಾಗಿದ್ದನು. ಶಕುನಿಯ ಮಾತುಗಳು ಒಣಗಿದ ಮರಕ್ಕೆ ಒಂದು ಕಿಡಿ ಇದ್ದಂತೆ ಶೀಘ್ರದಲ್ಲೇ ರಾಜ್ಯವನ್ನು ಆವರಿಸುವ ಬೆಂಕಿಯನ್ನು ಹೊತ್ತಿಸುತ್ತಿದ್ದವು. ಎದ್ದೇಳು ನನ್ನ ರಾಜನೇ! ಶಕುನಿ ದುರ್ಯೋಧನನನ್ನು ಒತ್ತಾಯಿಸಿದನು. ನಿನ್ನ ಸ್ವಂತ ಪರಾಕ್ರಮದಿಂದ ನಿನ್ನ ಶತ್ರುಗಳನ್ನು ಸೋಲಿಸಿದ್ದೀಯಾ. ನೀನು ಈ ಭೂಮಿಯ ಒಡೆಯನಾಗಿದ್ದೀಯಾ ಮತ್ತು ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರದ ಎಲ್ಲಾ ರಾಜರು ನಿನ್ನ ಇಚ್ಛೆಗೆ ತಲೆಬಾಗುತ್ತಾರೆ. ಪದಗಳು ಜೇನಿನ ಮಾಧುರ್ಯದಿಂದ ತೊಟ್ಟಿಕ್ಕಿದವು, ಆದರೆ ಅವುಗಳ ಕೆಳಗೆ ಒಂದು ತೀಕ್ಷ್ಣವಾದ ಬ್ಲೇಡ್ ಇತ್ತು. ಅದು ಶೀಘ್ರದಲ್ಲೇ ಪಾಂಡವರ ಹೃದಯಗಳನ್ನು ಆಳವಾಗಿ ಕತ್ತರಿಸುತ್ತದೆ. ಶಕುನಿ ಮಾತನಾಡುತ್ತಿದ್ದಂತೆ ಕರ್ಣನ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು. ಅವನು ಯಾವಾಗಲೂ ತನ್ನ ಸ್ವಂತ ಮಹತ್ವಾಕಾಂಕ್ಷೆಯಿಂದ ಪ್ರೇರೇಪಿಸಲ್ಪಟ್ಟ ವ್ಯಕ್ತಿಯಾಗಿದ್ದನು ಮತ್ತು ಈಗ ಅವನು ದುರ್ಯೋಧನನಿಗೆ ನ್ಯಾಯಯುತವಾದ ಸಿಂಹಾಸನವನ್ನು ಪಡೆಯಲು ಸಹಾಯ ಮಾಡುವ ಅವಕಾಶವನ್ನು ಕಂಡನು. ಹಳೆಯ ರಾಜನ ಮಾತುಗಳು ಅವರ ಮನಸ್ಸಿನಲ್ಲಿ ಪ್ರತಿಧ್ವನಿಸಿದವು. ನೀವು ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದಲೇ ಪಾಂಡವರ ಹೊಳೆಯುವ ಸಮೃದ್ಧಿಯನ್ನು ಪಡೆದುಕೊಂಡಿದ್ದೀರಿ. ಶಕುನಿಯ ಮಾತುಗಳು ಇನ್ನೂ ಕಿವಿಯಲ್ಲಿ ಮೊಳಗುತ್ತಿರುವಾಗ ಆ ಮೂವರು ತಮ್ಮ ಆಸನಗಳಿಂದ ಎದ್ದು ಸಭಾಂಗಣದ ಸುತ್ತಲೂ ಚಲಿಸಲು ಪ್ರಾರಂಭಿಸಿದರು. ಅವರು ಪಾಂಡವರ ಬಗ್ಗೆ ಮಾತನಾಡುತ್ತಿದ್ದರು. ಅವರು ತಮ್ಮ ರಾಜ್ಯದಿಂದ ಪಲಾಯನ ಮಾಡಬೇಕಾಯಿತು ಮತ್ತು ಈಗ ಬ್ರಾಹ್ಮಣರ ಸಮೂಹದಿಂದ ಸುತ್ತುವರೆದಿರುವ ದ್ವೈತವನ ಸರೋವರದ ದಡದಲ್ಲಿ ವಾಸಿಸುತ್ತಿದ್ದಾರೆ. ನಾವು ಹೋಗೋಣ ಎಂದು ಶಕುನಿಯು ದುರ್ಯೋಧನನನ್ನು ಒತ್ತಾಯಿಸಿದನು. ಸೂರ್ಯನು ತನ್ನ ಬಿಸಿ ಕಿರಣಗಳಿಂದ ಎಲ್ಲವನ್ನೂ ಸುಟ್ಟು ಹಾಕಿದಂತೆ ನಮ್ಮ ವೈಭವವನ್ನು ಅವರಿಗೆ ತೋರಿಸೋಣ. ಅವರು ಮಾತನಾಡುತ್ತಿದ್ದಾಗ ಕರ್ಣನ ಮುಖವು ಕ್ರೂರ ರಘುವಿನಂತೆ ತಿರುಗಿತು. ಅವನು ಇತರರ ನೋವನ್ನು ಆನಂದಿಸುವ ವ್ಯಕ್ತಿಯಾಗಿದ್ದನು ಮತ್ತು ಈಗ ಅವನು ತನ್ನ ಶತ್ರುಗಳ ದುಃಖವನ್ನು ಹೆಚ್ಚಿಸುವ ಅವಕಾಶವನ್ನು ಕಂಡನು. ಒಂದು ಕಾಲದಲ್ಲಿ ತುಂಬಾ ಹೆಮ್ಮೆ ಮತ್ತು ಶಕ್ತಿಯುತನಾಗಿದ್ದ ಪಾಂಡವರ ಆಲೋಚನೆ ಈಗ ಬಡತನ ಮತ್ತು ಕಷ್ಟಗಳಲ್ಲಿ ಬದುಕಲು ಇಳಿದಿದೆ. ಅವನನ್ನು ತೃಪ್ತಿಯ ಭಾವನೆಯಿಂದ ತುಂಬಿತ್ತು. ಹೋಗೋಣ. ಅವರು ಹೊರಡುವಾಗ ಶಕುನಿಯ ಮಾತುಗಳು ಇನ್ನೂ ಗಾಳಿಯಲ್ಲಿ ತೇಲುತ್ತಿದ್ದವು. ಸಮೃದ್ಧಿಯಲ್ಲಿದ್ದಾಗ ತನ್ನ ವೈರಿಗಳನ್ನು ನೋಡುತ್ತಿರುವವನು ಆನಂದಿಸುವುದಕ್ಕಿಂತ ಹೆಚ್ಚಿನ ಸಂತೋಷ ಯಾವುದು? ಹಸ್ತಿನಾಪುರದ ಭವ್ಯ ಸಭಾಂಗಣಗಳಲ್ಲಿ ಸಿಂಹಾಸನಾರೂಢನಾಗಿದ್ದ ರಾಜ ದುರ್ಯೋಧನನು ತನ್ನ ಮನಸ್ಸಿನಲ್ಲಿ ಸಂಘರ್ಷದ ಭಾವನೆಗಳ ಕೋಲಾಹಲವನ್ನು ಹೊಂದಿದ್ದನು.
ಅವನು ಕರ್ಣನ ಮಾತುಗಳನ್ನು ಕೇಳಿದ್ದಷ್ಟೇ, ಮತ್ತು ರಾಜಕುಮಾರನ ಉತ್ಸಾಹವು ಅವನೊಳಗೆ ಬೆಂಕಿಯನ್ನು ಪುನರುಜ್ಜೀವನಗೊಳಿಸಿತ್ತು. ಆದರೂ ಅವನು ತನ್ನ ಶತ್ರುಗಳಾದ ಪಾಂಡವರನ್ನು ದೇಶಭ್ರಷ್ಟರಾಗಿ ಎದುರಿಸುವ ನಿರೀಕ್ಷೆಯ ಬಗ್ಗೆ ಯೋಚಿಸುತ್ತಿದ್ದಾಗ ವಿಷಾದದ ಅಲೆಯು ಅವನನ್ನು ಆವರಿಸಿತು. ಕರ್ಣ ಬಯಕೆ ಮತ್ತು ಆತಂಕದ ಮಿಶ್ರಣದಿಂದ ಕೂಡಿದ್ದ ಅವನ ಧ್ವನಿಯಲ್ಲಿ, ನಿನ್ನ ಮಾತುಗಳು ನನ್ನ ಮನಸ್ಸಿನಲ್ಲಿ ಸದಾ ಇರುತ್ತವೆ. ಅಯ್ಯೋ, ನಮ್ಮ ತಂದೆಯಾದ ರಾಜನಿಂದ ಅನುಮತಿ ಪಡೆಯಲು ನನಗೆ ಸಾಧ್ಯವಾಗದಿರಬಹುದು ಎಂದು ನಾನು ಹೆದರುತ್ತೇನೆ. ಅವನು ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದ ಧೃತರಾಷ್ಟ್ರನ ಕಡೆಗೆ ಸನ್ನೆ ಮಾಡಿದನು. ಅವನ ಕಣ್ಣುಗಳು ದುಃಖದಿಂದ ಮಬ್ಬಾಗಿದ್ದು, ವಾಸ್ತವವಾಗಿ ಪಾಂಡವರು ತಮ್ಮ ತಪಸ್ಸಿನ ಮೂಲಕ ಬಲವಾಗಿ ಬೆಳೆದಿದ್ದಾರೆ ಎಂದು ಅವರು ನಂಬುತ್ತಾರೆ, ಮತ್ತು ಅವರು ನಮ್ಮ ನಿಜವಾದ ಉದ್ದೇಶಗಳನ್ನು ಅರ್ಥಮಾಡಿಕೊಂಡರೆ, ಅಯ್ಯೋ ಕರ್ಣ, ನಾವು ಅವನನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ. ಆ ಗಡೀಪಾರು ಮಾಡಿದ ಸಹೋದರರನ್ನು ದ್ವೈತವನದಲ್ಲಿ ನಾಶಪಡಿಸುವುದು. ಅವರು ತಮ್ಮ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ವಿರಾಮಗೊಳಿಸಿದರುಡೈ ಪಂದ್ಯದ ಸಮಯದಲ್ಲಿ ಕ್ಷತ್ರಿಯು ನಮ್ಮೊಂದಿಗೆ ಹೇಗೆ ಮಾತನಾಡಿದ್ದನೆಂಬುದನ್ನು ನೆನಪಿಸಿಕೊಳ್ಳಿ. ಅವನ ಮಾತುಗಳು ಇನ್ನೂ ನನ್ನೊಳಗೆ ಪ್ರತಿಧ್ವನಿಸುತ್ತವೆ. ನಾನು ಪ್ರತೀಕಾರದ ಬಯಕೆ ಮತ್ತು ನಮ್ಮ ತಂದೆಯ ಬುದ್ಧಿವಂತಿಕೆಯ ಚಿಂತನೆಯ ನಡುವೆ ಹರಿದಿದ್ದೇನೆ. ನಾವು ನಿಜವಾಗಿಯೂ ಈ ಮಾರ್ಗವನ್ನು ಸಮರ್ಥಿಸಿಕೊಳ್ಳಬಹುದೇ? ರಾಜನ ಕಣ್ಣುಗಳು ಕತ್ತಲಿನಲ್ಲಿ ಮಾರ್ಗದರ್ಶನವನ್ನು ಹುಡುಕುತ್ತಾ ಕರ್ಣನ ಮುಖವನ್ನು ಹುಡುಕಿದವು. ಅವನು ಯೋಚಿಸುತ್ತಿದ್ದಂತೆ ಅವನೊಳಗೆ ಕಿಡಿಗೇಡಿತನದ ಕಿಡಿ ಹೊತ್ತಿತು. ಅಯ್ಯೋ, ಆದರೆ ಭೀಮ ಮತ್ತು ಅರ್ಜುನರು ತಮ್ಮ ತಾತ್ಕಾಲಿಕ ಉಡುಪನ್ನು ಧರಿಸಿ ನೋವಿನಿಂದ ದಿನಗಳನ್ನು ಕಳೆಯುತ್ತಿರುವುದನ್ನು ನೋಡಿ ನನಗೆ ಎಷ್ಟು ಸಂತೋಷವಾಗುತ್ತದೆ. ಮತ್ತು ಕೆಂಪು ಬಟ್ಟೆಗಳನ್ನು ಧರಿಸಿದ ದ್ರೌಪದಿ ತನ್ನ ಸೌಂದರ್ಯವು ತನ್ನ ಕಷ್ಟಗಳ ಹೊರತಾಗಿಯೂ ಇನ್ನೂ ಪ್ರಕಾಶಮಾನವಾಗಿದೆ. ನಾನು ಅವರನ್ನು ಇಷ್ಟು ವಿನಮ್ರವಾಗಿ ನೋಡಬಹುದಾದರೆ ಅವನ ಕಣ್ಣುಗಳು ತೀವ್ರವಾದ ಬೆಳಕಿನಿಂದ ಹೊಳೆಯುತ್ತಿದ್ದವು. ದುರ್ಯೋಧನನ ನೋಟವು ಮತ್ತೊಮ್ಮೆ ಒಳಮುಖವಾಗಿ ತಿರುಗಿತು. ಆದರೆ ನಾವು ಇದನ್ನು ಹೇಗೆ ಸಾಧಿಸಬಹುದು? ನಮಗೆ ಅನುಮತಿ ನೀಡುವಂತೆ ನಾನು ನಮ್ಮ ತಂದೆಯ ಮನವೊಲಿಸುವುದು ಹೇಗೆ? ಅವರು ಕರ್ಣನತ್ತ ನಿರೀಕ್ಷೆಯಿಂದ ನೋಡಿದವು. ಅವರ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ಉತ್ತರವನ್ನು ಕೇಳಿದರು. ಕರ್ಣನು ಮುಗುಳ್ನಕ್ಕನು. ಅವನ ಮನಸ್ಸು ಈಗಾಗಲೇ ಮುಂದೆ ಓಡುತ್ತಿದೆ. ನನ್ನ ಒಡೆಯನೇ, ಹೆದರಬೇಡ ಎಂದರು. ನನ್ನ ಬಳಿ ಒಂದು ಯೋಜನೆ ಇದೆ. ಅದು ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳನ್ನೂ ಸಹ ಮೋಸಗೊಳಿಸುತ್ತದೆ. ಮತ್ತು ಶಕುನಿಯ ಮಗ ಮತ್ತು ದುಶ್ಯಾಸನ ಅವನ ಪಕ್ಕದಲ್ಲಿದ್ದು 100 ಧೃತರಾಷ್ಟ್ರರನ್ನು ಮನವೊಲಿಸಲು ಒಂದು ಯೋಜನೆಯನ್ನು ರೂಪಿಸಿದರು. ರಾತ್ರಿ ಕಳೆಯಿತು ಮತ್ತು ನಕ್ಷತ್ರಗಳು ಹೊರಗೆ ಮಿನುಗುತ್ತಿದ್ದಂತೆ ಕರ್ಣನು ಮತ್ತೊಮ್ಮೆ ದುರ್ಯೋಧನನ ಬಳಿಗೆ ಬಂದನು. ನಾನು ಒಂದು ಯೋಜನೆಯನ್ನು ರೂಪಿಸಿದ್ದೇನೆ. ಅವನು ತನ್ನ ಧ್ವನಿಯನ್ನು ತಗ್ಗಿಸಿ ಮತ್ತು ಸಂಚುಗರನಾಗಿ ಹೇಳಿದನು. ನಾವು ನಮ್ಮ ಜಾನುವಾರು ಕೇಂದ್ರಗಳನ್ನು ಮೇಲ್ವಿಚಾರಣೆ ಮಾಡುವ ನೆಪದಲ್ಲಿ ದ್ವೈತವನಕ್ಕೆ ಹೋಗುತ್ತೇವೆ. ರಾಜರು ಕಾಲಕಾಲಕ್ಕೆ ತಮ್ಮ ಹಿಂದೂಗಳನ್ನು ಭೇಟಿ ಮಾಡುವುದು ಸೂಕ್ತವಾಗಿದೆ. ಶಕುನಿ ಸೇರಿಕೊಂಡನು. ಅವನ ಕಣ್ಣುಗಳು ಅನುಮೋದನೆಯೊಂದಿಗೆ ಮಿನುಗುತ್ತಿದ್ದವು. ಈ ಯೋಜನೆಯು ತೊಂದರೆಗಳಿಂದ ಮುಕ್ತವಾಗಿ ಅವನು ಹೇಳಿದನು, ನಮ್ಮ ತಂದೆ ಖಂಡಿತವಾಗಿ ನಮಗೆ ಅನುಮತಿ ನೀಡುತ್ತಾರೆ, ಅಥವಾ ಬಹುಶಃ ಕಳುಹಿಸಬಹುದು. ಗದ್ದಲದ ಸಾಮ್ರಾಜ್ಯದ ನಡುವೆ ಗಣ್ಯ ಅತಿಥಿಗಳ ಗುಂಪೊಂದು ರಾಜ ಧೃತರಾಷ್ಟ್ರನ ಆಸ್ಥಾನಕ್ಕೆ ಆಗಮಿಸಿತ್ತು. ಅವರಲ್ಲಿ ರಾಜಕುಮಾರ ದುರ್ಯೋಧನ, ಕರ್ಣ ಮತ್ತು ಶಕುನಿ ಇದ್ದರು. ಅವರು ತಮ್ಮ ಬೇಟೆಯ ದಂಡಯಾತ್ರೆಗೆ ಅನುಮತಿ ನೀಡುವಂತೆ ರಾಜನ ಮನವೊಲಿಸಲು ಬಂದಿದ್ದರು. ರಾಜಮನೆತನದ ಇಚ್ಛೆಗಳ ಬಗ್ಗೆ ತಿಳಿದಿರುವ ಧನದ ಹಿಂದೂ ಸಮನ್ನನು ರಾಜನ ಬಳಿಗೆ ಹೋಗಿ ಗಮನ ಹರಿಸಬೇಕಾದ ಜಾನುವಾರು ಕೇಂದ್ರಗಳ ಬಗ್ಗೆ ತಿಳಿಸಿದನು. ಅತಿಥಿಗಳು ಆತಂಕದಿಂದ ಕಾಯುತ್ತಿದ್ದಾಗ ಶಕುನಿ ಮುಂದೆ ಬಂದು ನೇರವಾಗಿ ರಾಜ ಧೃತರಾಷ್ಟ್ರನನ್ನು ಉದ್ದೇಶಿಸಿ ಹೇಳಿದನು, ನಮ್ಮ ಜಾನುವಾರು ಕೇಂದ್ರಗಳು ಈಗ ಸಂತೋಷಕರವಾದ ಸ್ಥಳದಲ್ಲಿವೆ. ಅವನು ಹೇಳಿದನು, ಅವುಗಳ ಕರುಗಳನ್ನು ನೋಡಿಕೊಳ್ಳುವ ಮತ್ತು ಗುತು ಹಾಕುವ ಸಮಯ ಬಂದಿದೆ, ಮತ್ತು ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಗನಿಗೆ ಬೇಟೆಯಾಡಲು ಇದು ಅತ್ಯುತ್ತಮ ಸಮಯವಾಗಿದೆ. ನಮ್ಮ ತಂಡವನ್ನು ಮುನ್ನಡೆಸಲು
ದುರ್ಯೋಧನನಿಗೆ ಅನುಮತಿ ನೀಡುವುದು ನಿಮಗೆ ಸೂಕ್ತವಾಗಿದೆ. ರಾಜ ಧೃತರಾಷ್ಟ್ರನು ಆ ಕೋರಿಕೆಯ ಸಾಧಕ ಬಾಧಕಗಳನ್ನು ಗಮನದಲ್ಲಿಟ್ಟುಕೊಂಡು ಆಲಿಸಿದನು. ಪಾಂಡವರ ಉಪಸ್ಥಿತಿಯ ಬಗ್ಗೆ ಆತ ಚಿಂತಿತರಾಗಿದ್ದವು. ಅವರು ತಮ್ಮ ಪಶು ಕೇಂದ್ರಗಳ ಸಮೀಪದಲ್ಲಿ ವಾಸಿಸುತ್ತಿದ್ದರು. ನೀವೇ ಅಲ್ಲಿಗೆ ಹೋದರೆ ನೀವು ಉದ್ದೇಶಪೂರ್ವಕವಾಗಿ ಅವರನ್ನು ಪ್ರಚೋದಿಸಬಹುದು ಎಂದು ನಾನು ಹೆದರುತ್ತೇನೆ ಎಂದು ಆತ ಎಚ್ಚರಿಸಿದನು. ಪಾಂಡವರು ಪ್ರಬಲ ಯೋಧರು, ತಪಸ್ಸಿಗೆ ಸಮರ್ಪಿತರಾಗಿದ್ದಾರೆ. ಅವರು ನಿಮ್ಮ ಉಪಸ್ಥಿತಿಯನ್ನು, ವಿಶೇಷವಾಗಿ ದುರ್ಯೋಧನನ ಹೆಮ್ಮೆ ಮತ್ತು ಹಠಮಾರಿತನವನ್ನು ದಯೆಯಿಂದ ಸ್ವೀಕರಿಸುವುದಿಲ್ಲ. ರಾಜನ ಕಳವಳಗಳನ್ನು ಎದುರಿಸಿದ ಶಕುನಿ ಪಾಂಡವರು ತನ್ನ ಪಕ್ಷದೊಂದಿಗೆ ತೊಡಗಿಸಿಕೊಳ್ಳಲು ಯಾವುದೇ ಬಾಧ್ಯತೆ ಹೊಂದಿಲ್ಲ ಎಂದು ಭರವಸೆ ನೀಡಿದರು. ನಾವು ಅವರನ್ನು ಹುಡುಕಲು ಬರುವುದಿಲ್ಲ ಎಂದು ಅವರು ಹೇಳಿದರು. ನಮ್ಮ ಉದ್ದೇಶವು ಕೇವಲ ನಮ್ಮ ಜಾನುವಾರುಗಳನ್ನು ಸಾಕುವುದು ಮತ್ತು ಅವುಗಳ ಕರುಗಳನ್ನು ಗುರುತಿಸುವುದು. ನಾವು ಯಾವುದೇ ಹಾನಿಯನ್ನು ಬಯಸುವುದಿಲ್ಲ ಮತ್ತು ಯಾವುದೇ ಸಂಘರ್ಷವನ್ನು ತಪ್ಪಿಸುತ್ತೇವೆ. ರಾಜ ಧೃತರಾಷ್ಟ್ರನು ಛಿದ್ರಗೊಂಡನು. ಆದರೆ ಅಂತಿಮವಾಗಿ ಇಷ್ಟವಿಲ್ಲದೆ ದುರ್ಯೋಧನನ ದಂಡಯಾತ್ರೆಗೆ ಅನುಮತಿ ನೀಡಿದನು. ರಾಜನ ಆಶೀರ್ವಾದದೊಂದಿಗೆ ರಾಜಕುಮಾರ ದುರ್ಯೋಧನನು ಕಣ್ಣ ದುಶಾಸನ, ಸುವಾಳನ ಮಗ ಮತ್ತು ಇತರ ಅನೇಕ ಸಹೋದರರನ್ನು ಒಳಗೊಂಡ ಬೃಹತ್ ಪರಿವಾರದೊಂದಿಗೆ ದ್ವೈತವನ ಸರೋವರದ ಕಡೆಗೆ ಹೊರಟನು. ರಾಜಕುಮಾರನನ್ನು ಸಾವಿರಾರು ಸೈನಿಕರು, ವ್ಯಾಪಾರಿಗಳು, ಚಾರಣಗಾರರು ಮತ್ತು ವ್ಯಾಪಾರಿಗಳು ಸುತ್ತುವರಿದಿದ್ದರು. ಅವರು ಬಹಳ ಉತ್ಸಾಹದಿಂದ ಅರಣ್ಯಕ್ಕೆ ಅವನನ್ನು ಹಿಂಬಾಲಿಸಿದರು. ಅವರು ಪ್ರಯಾಣಿಸುತ್ತಿದ್ದಂತೆ ಜನಸಮೂಹದ ಗದ್ದಲ ಮತ್ತು ರಕ್ಷಾಕವಚದ ಕೋಲಾಹಲದೊಂದಿಗೆ ಉತ್ಸಾಹಭರಿತ ಲಯವನ್ನು ಬೀಸುವ ದ್ರವ್ಯಗಳ ಶಬ್ದದಿಂದ ಗಾಳಿಯು ತುಂಬಿತ್ತು. ಗಾಳಿಯು ಸ್ವತಃ ಜೀವಂತವಾಗಿ ಬಂದಂತೆ ಇತ್ತು. ಇದು ಭೂಮಿಯಾದ್ಯಂತ ಪ್ರತಿಧ್ವನಿಸುವ ಕಿವುಡ ಕೋಲಾಹಲವನ್ನು ಸೃಷ್ಟಿಸಿತು. ಅಂತಿಮವಾಗಿ ಅನೇಕ ದಿನಗಳ ಪ್ರಯಾಣದ ನಂತರ ದುರ್ಯೋಧನನ ತಂಡವು ದ್ವೈತವನ ಸರೋವರವನ್ನು ತಲುಪಿತು. ರಾಜಕುಮಾರನು ಸರೋವರದಿಂದ 4 ಮೈಲುಗಳಷ್ಟು ದೂರದಲ್ಲಿ ತನ್ನ ಕುಟುಂಬ ಮತ್ತು ಈ ಭವ್ಯ ಸಾಹಸದಲ್ಲಿ ಅವನೊಂದಿಗೆ ಬಂದಿದ್ದ ಅಂತ್ಯವಿಲ್ಲದ ಜನರ ಗುಂಪಿನಿಂದ ಸುತ್ತುವರಿದನು. ಸೂರ್ಯನು ಕಾಡಿನ ಮೇಲೆ ಮುಳುಗಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾನೆ. ರಾಜ ದುರ್ಯೋಧನನು ತನ್ನ ಜಾನುವಾರು ನಿಲ್ದಾಣಗಳಿಗೆ ಸೂಕ್ತವಾದ ಸ್ಥಳವನ್ನು ಹುಡುಕಲು ನಿರ್ಧರಿಸಿದನು. ಕಾಡಿನ ಮೂಲಕ ಹಲವು ದಿನಗಳ ಕಾಲ ಪ್ರಯಾಣಿಸುತ್ತಿದ್ದನು. ಅಂತಿಮವಾಗಿ ಅವನು ಎತ್ತರದ ಮರಗಳು ಮತ್ತು ತೊರೆಗಳಿಂದ ಸುತ್ತುವರೆದಿರುವ ಸುಂದರವಾದ ತೆರವು ಪ್ರದೇಶವನ್ನು ಕಂಡನು. ತನ್ನ ರಾಜನನ್ನು ಮೆಚ್ಚಿಸಲು ಉತ್ಸುಕರಾಗಿದ್ದ ಅವನ ಪರಿಚಾರಕರು ಅವನಿಗೆ ಆಕರ್ಷಕವಾದ ವಾಸಸ್ಥಾನವನ್ನು ನಿರ್ಮಿಸುವ ಕೆಲಸವನ್ನು ತ್ವರಿತವಾಗಿ ಪ್ರಾರಂಭಿಸಿದರು. ಅವರು ಕೆಲಸ ಮಾಡುವಾಗ ದುರ್ಯೋಧನನ ಕಣ್ಣುಗಳು ದಟ್ಟವಾದ ಹಸಿರು ಹುಲ್ಲು ಮತ್ತು ಉತ್ಸಾಹಭರಿತ ಕಾಡು ಹೂವುಗಳ ಮೇಲೆ ಅಲೆದಾಡಿದವು. ಅದು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿತ್ತು. ದೂರದಲ್ಲಿ ತನ್ನ ಜಾನುವಾರುಗಳು ಶಾಂತಿಯುತವಾಗಿ ಮೇಯುತ್ತಿರುವುದನ್ನು ಅವನು ನೋಡಿದನು. ಅವುಗಳ ಕೋಟುಗಳು ಮಸುಕಾಗುವ ಬೆಳಕಿನಲ್ಲಿ ಹೊಳೆಯುತ್ತಿದ್ದವು. ತೃಪ್ತಿಯ ಭಾವದಿಂದ ಅವನು ಪ್ರತಿ ಪ್ರಾಣಿಯನ್ನೂ ಪರಿಶೀಲಿಸಲು ಪ್ರಾರಂಭಿಸಿದನು. ಅವುಗಳ ಕಾಲುಗಳು ಮತ್ತು ಗುರುತುಗಳನ್ನು ಬಹಳ ಎಚ್ಚರಿಕೆಯಿಂದ ಪರಿಶೀಲಿಸಿದನು. ರಾಜನ ಕೆಲಸವು ಕೇವಲ ತಲೆಗಳನ್ನು ಏಳಿಸುವುದಷ್ಟೇ ಆಗಿರಲಿಲ್ಲ. ಅದು ಯಾವ ಕರುಗಳನ್ನು ಪಳಗಿಸಬೇಕೆಂಬುದನ್ನು ಗುರುತಿಸುವುದಾಗಿತ್ತು ಮತ್ತು ಯಾವ ಮರಿಗಳು ಇನ್ನೂ ತಮ್ಮ ಮರಿಗಳನ್ನು ಸಾಕುತ್ತಿದ್ದವು ಎಂಬುದನ್ನು ಗುರುತಿಸುವುದಾಗಿತ್ತು. ಅವನು ಕೆಲಸ ಮಾಡುತ್ತಿದ್ದಾಗ ಅವನ ಪರಿಚಾರಕರು ನಿವಾಸದಲ್ಲಿ ಪ್ರಗತಿಯ ಬಗ್ಗೆ ಸುದ್ದಿಗಳನ್ನು ತಂದರು ಮತ್ತು ಶೀಘ್ರದಲ್ಲೇ ಸುತ್ತಿಗೆಯ ಸದ್ದುಗಳು ಮೊಳಗಿದವು ಮತ್ತು ಹೊಸದಾಗಿ ಕತ್ತರಿಸಿದ ಮರದ ಪರಿಮಳವು ಗಾಳಿಯನ್ನು ತುಂಬಿತು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ದುರ್ಯೋಧನನ ಪಡೆಗಳು ಮತ್ತು ನಾಗರಿಕರು ಹಬ್ಬಗಳಲ್ಲಿ ಭಾಗವಹಿಸಲು ಉತ್ಸುಕರಾಗಿ ಕಾಡಿನಿಂದ ಹೊರಬರಲು ಪ್ರಾರಂಭಿಸಿದರು.
ರಾಜನು ತನ್ನ ಕಾಯುವ ಹೆಂಗಸರನ್ನು ಸುತ್ತುವರೆದು ಅವರಿಗೆ ಸಂಪತ್ತು ಮತ್ತು ಆಹಾರವನ್ನು ವಿತರಿಸಿದನು. ಅವನ ಔದಾರ್ಯ ಮತ್ತು ಸಂತೋಷವು ಸಾಂಕ್ರಾಮಿಕವಾಗಿದೆ. ನಗು ಮತ್ತು ಸಂಗೀತದ ಶಬ್ದವು ಗಾಳಿಯನ್ನು ತುಂಬಿತು. ಹಾಡಲು ಮತ್ತು ನೃತ್ಯದಲ್ಲಿ ಪರಿಣತರಾದ ದಲ್ಲಾಳಿಗಳು ತಮ್ಮ ಪ್ರತಿಭೆಗಳಿಂದ ಜನಸಂದಣಿಯನ್ನು ಮನರಂಜಿಸಿದರು. ಆದರೆ ದುರ್ಯೋಧನನ ಸಂತೋಷದ ಅನ್ವೇಷಣೆಯು ಅದರ ಸವಾಲುಗಳಿಲ್ಲದೆ ಇರಲಿಲ್ಲ. ಅವನು ಕಾಡಿನ ಆಳಕ್ಕೆ ಹೋಗುವಾಗ ಕತ್ತೆ ಕಿರುಬಗಳು, ಎಮ್ಮೆಗಳು, ಜಿಂಕೆಗಳು ಮತ್ತು ಕರಡಿಗಳಂತಹ ಮೃಗಗಳನ್ನು ಎದುರಿಸಿದನು. ಅವುಗಳನ್ನು ಅವನ ಬಿಲ್ಲುಗಾರರು ತ್ವರಿತವಾಗಿ ರವಾನಿಸಿದರು. ರಾಜ ಎಂದೆಂದಿಗೂ ಬೇಟೆಗಾರ ಬೆನ್ನಟ್ಟುವಿಕೆಯ ರೋಮಾಂಚನದಲ್ಲಿ ಸಂತೋಷಪಟ್ಟನು. ತನ್ನ ಬಾಣಗಳು ತನ್ನ ಬೇಟೆಯನ್ನು ಉರುಳಿಸುವಾಗ ನಿಜವಾಗಿ ಹಾರುತ್ತಿದ್ದವು. ದಿನಗಳು ಉರುಳಿದಂತೆ ದುರ್ಯೋಧನನ ಪರಿವಾರವು ತನ್ನ ಸೌಂದರ್ಯ ಮತ್ತು ಪ್ರಶಾಂತತೆಗೆ ಹೆಸರುವಾಸಿಯಾದ ಪವಿತ್ರ ಸ್ಥಳವಾದ ದ್ವೈತವನ ಸರೋವರಕ್ಕೆ ತೆರಳಿತು. ಗಾಳಿಯು ಹೂ ಬಿಡುವ ಹೂವುಗಳ ಸಿಹಿ ವಾಸನೆಯಿಂದ ತುಂಬಿತ್ತು ಮತ್ತು ಮರದಿಂದ ಮರಕ್ಕೆ ಸದ್ದು ಮಾಡುವ ಜೇನುನೊಣಗಳ ಶಬ್ದವು ಹಿತವಾದ ಮಾಧುರ್ಯವನ್ನು ಸೃಷ್ಟಿಸಿತು. ರಾಜನ ಮೆರವಣಿಗೆಯು ಒಂದು ಅದ್ಭುತ ದೃಶ್ಯವನ್ನು ಎದುರಿಸಿತು. ಸರೋವರವು ಸೂರ್ಯನ ಬೆಳಕಿನಲ್ಲಿ ಕರಗಿದ ಚಿನ್ನದ ಹಾಳೆಯಂತೆ ಮಿನುಗುತ್ತಿತ್ತು. ಆದರೆ ಅವರ ಆಗಮನವು ಅದರ ತೊಡಕುಗಳಿಲ್ಲದೆ ಇರಲಿಲ್ಲ, ಏಕೆಂದರೆ ಅವರು ಸರೋವರವನ್ನು ಸಮೀಪಿಸುತ್ತಿದ್ದಂತೆ ಗಂಧರ್ವರ ಒಂದು ಗುಂಪು, ಆಕಾಶದ ಸಂಗೀತಗಾರರು ಮತ್ತು ನರ್ತಕರು ಎಲ್ಲಿಯೂ ಕಾಣಿಸಿಕೊಂಡು ಅವರ ಮಾರ್ಗವನ್ನು ತಡೆದರು. ಗಂಧರ್ವರ ರಾಜನು ತನ್ನ ಅಪ್ಸರರು, ಮಹಿಳಾ ಪರಿಚಾರಕರು ಮತ್ತು ದೇವತೆಗಳ ಪುತ್ರರೊಂದಿಗೆ ಅದರ ಸೌಂದರ್ಯ ಮತ್ತು ಶಾಂತಿಯನ್ನು ಆನಂದಿಸುವ ಉದ್ದೇಶದಿಂದ ಈಗಾಗಲೇ ಸರೋವರದ ಮೇಲೆ ಹಕ್ಕು ಸಾಧಿಸಿದ್ದನು. ದುರ್ಯೋಧನನ ಪರಿಚಾರಕರು ಈ ಸುದ್ದಿಯೊಂದಿಗೆ ಅವನ ಬಳಿಗೆ ಮರಳಿದರು ಮತ್ತು ರಾಜನು ತನ್ನ ಅತ್ಯಂತ ನುರಿತ ಯೋಧರ ಗುಂಪನ್ನು ಗಾಂಧರ್ವರನ್ನು ಶರಣಾಗುವಂತೆ ಮನವೊಲಿಸಲು ಕಳುಹಿಸಿದನು. ಕಾಡಿನ ಮಧ್ಯಭಾಗದಲ್ಲಿ ಚಿತ್ರಸೇನನ ಬುದ್ಧಿವಂತ ಆಜ್ಞೆಯಡಿಯಲ್ಲಿ ದುರ್ಯೋಧನನ ನೇತೃತ್ವದಲ್ಲಿ ಸೈನಿಕರು ಮತ್ತು ಗಾಂಧರ್ವರ ನಡುವೆ ಪ್ರಬಲ ಯುದ್ಧವು ನಡೆಯಿತು. ಕೋಪ ಮತ್ತು ದುರಹಂಕಾರದಿಂದ ಉತ್ತೇಜಿಸಲ್ಪಟ್ಟ ಯೋಧರು ಕಾಡಿನೊಳಗೆ ವಾಸಿಸುತ್ತಿದ್ದ ಆಕಾಶ ಜೀವಿಗಳ ಇಚ್ಛೆಯನ್ನು ಧಿಕ್ಕರಿಸಲು ಪ್ರಯತ್ನಿಸಿದರು. ಸೈನಿಕರು ಕಾಡಿನ ದ್ವಾರಗಳ ಕಡೆಗೆ ಸಾಗುತ್ತಿದ್ದಂತೆ ಅವರಿಗೆ ಗಾಂಧರ್ವರಿಂದ ಸೌಮ್ಯವಾದ ಎಚ್ಚರಿಕೆಯನ್ನು ನೀಡಲಾಯಿತು. ಮುಂದಿನ ಪ್ರಗತಿಯ ವಿರುದ್ಧ ಎಚ್ಚರಿಕೆ ನೀಡಿದರು. ಆದರೆ ದುರ್ಯೋಧನನ ಸೈನಿಕರು ಪದಗಳಿಂದ ಮಾತ್ರ ವಿಚಲಿತರಾಗದೆ ಒತ್ತಿದರು. ಅವರ ಯುದ್ಧದ ಕೂಗುಗಳು ಮರಗಳ ಮೂಲಕ ಪ್ರತಿಧ್ವನಿಸುತ್ತಿದ್ದವು. ಗಾಂಧರ್ವರು ಬಲವಂತವಾಗಿ ಕ್ರಮ ಕೈಗೊಳ್ಳಲು ಚಿತ್ರಸೇನನ ಹಿಂದೆ ಒಟ್ಟುಗೂಡಿ ಯುದ್ಧಕ್ಕೆ ಸಿದ್ಧರಾದರೆರಡು ಸೈನ್ಯಗಳು ಘರ್ಷಣೆ ನಡೆಸುತ್ತಿದ್ದಾಗ ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆ ಕಾಡಿನಲ್ಲಿ ಪ್ರತಿಧ್ವನಿಸಿತು. ಸುತ್ತಾನನ ಮಗನಾದ ಕರ್ಣನು ಅವ್ಯವಸ್ಥೆಯ ನಡುವೆ ಎತ್ತರವಾಗಿ ನಿಂತನು. ಅವನ ಬಾಣಗಳು ವೇಗವಾಗಿ ಮತ್ತು ಬಲವಾಗಿ ಹಾರುತ್ತಿದ್ದವು ಮತ್ತು ಅವನು ಗಾಂಧರ್ವರ ಹಿಂದೆ ಗಾಂಧರ್ವನನ್ನು ಹೊಡೆದನು. ಅವನ ಹಗುರವಾದ ಕೈ ಮತ್ತು ಬಿಲ್ಲಿನ ಕೌಶಲ್ಯವು ನೂರಾರು ಆಕಾಶ ಯೋಧರನ್ನು ಹೊಡೆದುರುಳಿಸಲು ಅವಕಾಶ ಮಾಡಿಕೊಟ್ಟಿತ್ತು. ಆದರೆ ಅವರು ಅಲೆಗಳ ಮೇಲೆ ಅಲಿಯುತ್ತಾ ಬಂದರು. ಅವರ ಸಂಖ್ಯೆಯು ಅಂತ್ಯವಿಲ್ಲದಂತೆ ತೋರುತ್ತದೆ. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಭೂಮಿಯೇ ಹೋರಾಟಗಾರರ ಪಾದಗಳ ಕೆಳಗೆ ನಡುಗುವಂತೆ ತೋರುತ್ತಿತ್ತು. ದುರ್ಯೋಧನ, ಶಕುನಿ ಮತ್ತು ದುಶಾಸನ ಎಂಬ ರಾಜಕುಮಾರರು ತಮ್ಮ ಮುಂದಾಳತ್ವದಲ್ಲಿ ಕರ್ಣನೊಂದಿಗೆ ಹೊರಟರು. ಅವರ ರಥಗಳು ಗರುಡನ ರೆಕ್ಕೆಗಳಂತೆ ಕಾಡಿನ ಮೂಲಕ ಗುಡುಗುತ್ತಿದ್ದವು. ಒಟ್ಟಾಗಿ ಅವರು ಗಾಂಧರ್ವ ಸೈನ್ಯವನ್ನು ಹತ್ತಿಕ್ಕಲು ನಿರ್ಧರಿಸಿದರು. ಆದರೆ ತನ್ನಷ್ಟೇ ಬುದ್ಧಿವಂತ ಮತ್ತು ಶಕ್ತಿಶಾಲಿ ಚಿತ್ರಸೇನನನ್ನು ಅಷ್ಟು ಸುಲಭವಾಗಿ ಸೋಲಿಸಲಾಗುತ್ತಿರಲಿಲ್ಲ. ಆತ
ತನ್ನ ಅತ್ಯಂತ ಶಕ್ತಿಶಾಲಿ ಮಾಂತ್ರಿಕತೆಯನ್ನು ಕರೆದನು. ಇದು ಕುರುಯೋಧರ ಸುತ್ತಲೂ ಮುಚ್ಚುಮರೆಯಂತೆ ಸುತ್ತಿಕೊಂಡಿದ್ದ ಒಂದು ಭ್ರಮೆ. ಅವರ ಇಂದ್ರಿಯಗಳು ಸುತ್ತುತ್ತಿದ್ದವು. ಆಕಾಶದ ರಾಜನ ಮಂತ್ರದಿಂದ ಅವರ ಮನಸ್ಸುಗಳು ಮಬ್ಬಾಗಿದ್ದವು ಮತ್ತು ಅವರು ಗೊಂದಲದಲ್ಲಿ ಕಳೆದು ಹೋದರು. ಗಾಂಧರ್ವರು ತಮ್ಮ ಹಿಡಿತದಲ್ಲಿದ್ದ ವಿಜಯವನ್ನು ಅರಿತುಕೊಂಡು ಹೊಸ ಹುರುಪಿನಿಂದ ಮುಂದೆ ಸಾಗಿದ. ನಾಯಕತ್ವವಿಲ್ಲದ ಮತ್ತು ದಿಗ್ಭ್ರಮೆಗೊಂಡ ಆತಿಥೇಯರು ಕುಗ್ಗಿ ಹೋದರು. ಯೋಧರು ಯುದ್ಧದ ಅಲೆಯ ವಿರುದ್ಧ ದೃಢವಾಗಿ ನಿಂತ ಕೆಲವು ಧೈರ್ಯಶಾಲಿ ಆತ್ಮಗಳನ್ನು ಬಿಟ್ಟು ಮೈದಾನದಿಂದ ಓಡಿ ಹೋದಾಗ ಭಯ ಶುರುವಾಯಿತು. ಸೂರ್ಯನ ಸಂತತಿಯಾದ ಕರ್ಣನು ಪರ್ವತದ ಶಿಖರದಂತೆ ಅಚಲನಾಗಿದ್ದನು. ಆತನು ಅನುಭವಿಸಿದ್ದ ಗಾಯಗಳ ಹೊರತಾಗಿಯೂ ಆತನ ಹೃದಯವು ಅಚಲವಾಗಿತ್ತು. ದುರ್ಯೋಧನ ಮತ್ತು ಶಕುನಿ ಅವರ ದೇಹಗಳು ಲೆಕ್ಕವಿಲ್ಲದಷ್ಟು ಹೊಡೆತಗಳ ಗುರುತುಗಳನ್ನು ಹೊಂದಿದ್ದರೂ ಆತನೊಂದಿಗೆ ಹೋರಾಡಿದರು. ಗಾಂಧರ್ವರು ಸೂತನ ಮಗನನ್ನು ಕೊಲ್ಲಲು ನಿರ್ಧರಿಸಿದರು. ಸೂರ್ಯನ ಬೆಳಕಿನಲ್ಲಿ ಮಿನುಗುವ ತಮ್ಮ ಕತ್ತಿಗಳು ಮತ್ತು ಈಟಿಗಳನ್ನು ಸುತ್ತಲೂ ಎಲ್ಲಾ ಕಡೆಗಳಿಂದ ಮುಚ್ಚಿದರಿಳಿದ್ದವು. ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಕರ್ಣನು ಸಿದ್ಧವಾಗಿದ್ದ ತನ್ನ ಛಿದ್ರಗೊಂಡ ರಥ, ಕತ್ತಿ ಮತ್ತು ಗುರಾಣಿಗಳಿಂದ ಜಿಗಿದನು. ಅವನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಿ ಹೋಗುವಾಗ ತನ್ನ ನಿರ್ಗಮನದ ನಂತರ ವಿನಾಶ ಮತ್ತು ಹತಾಶೆಯ ಹಾದಿಯನ್ನು ಬಿಟ್ಟು ಕುದುರೆಗಳನ್ನು ಮುಂದಕ್ಕೆ ತಳ್ಳುತ್ತಾ ವಿಕರ್ಣನ ಕಾರಿನ ಮೇಲೆ ಹಾರಿದನು. ಗಾಂಧರ್ವರು ಜಯಶಾಲಿಯಾದರೂ ಆಯಾಸಗೊಂಡಿದ್ದರೂ ಹೊರಬಂದನು. ಕುರು ಸೈನ್ಯವು ಅಸ್ತವ್ಯಸ್ತವಾಗಿ ಓಡಿ ಹೋದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದನು. ಆದಾಗ್ಯೂ ರಾಜ ದುರ್ಯೋಧನನು ತನ್ನ ಸುತ್ತಲಿನ ಅವ್ಯವಸ್ಥೆಯ ಹೊರತಾಗಿಯೂ ತನ್ನ ದೃಢ ನಿಶ್ಚಯದಿಂದ ದೃಢವಾಗಿ ನಿಂತನು. ಗಾಂಧರ್ವರ ಪ್ರಬಲ ಸೈನ್ಯವು ತನ್ನ ಕಡೆಗೆ ಧಾವಿಸುತ್ತಿದ್ದಾಗಲೂ ಅವನು ತನ್ನ ಹುದ್ದೆಯನ್ನು ತ್ಯಜಿಸಲು ನಿರಾಕರಿಸಿದನು. ಶತ್ರುಗಳು ಹತ್ತಿರವಾಗುತ್ತಿದ್ದಂತೆ ದುರ್ಯೋಧನನು ಬಾಣಗಳ ಸುರಿಯನ್ನು ಹಾರಿಸಿ ಯುದ್ಧಭೂಮಿಯ ಮೇಲೆ ತಮ್ಮ ಮಾರಣಾಂತಿಕ ಪದವನ್ನು ಸುರಿಸಿದನು. ಆದರೆ ಉಕ್ಕಿನ ಆಲಿಕಲ್ಲುಗಳಿಂದ ಹೆದರಿಕೊಳ್ಳದ ಗಾಂಧರ್ವರು ರಾಜನನ್ನು ಹಿಡಿಯುವ ತಮ್ಮ ದೃಢ ನಿಶ್ಚಯವನ್ನು ಪಟ್ಟು ಹಿಡಿದರು. ತಮ್ಮ ಬಾಣಗಳಿಂದ ಅವರು ದುರ್ಯೋಧನನ ರಥವನ್ನು ವ್ಯವಸ್ಥಿತವಾಗಿ ನಾಶಪಡಿಸಿದರು. ಅದರ ನೊಗ ದಂಡೆ ಮತ್ತು ಧ್ವಜದಂಡವನ್ನು ಒಣಹುಲ್ಲಿನಿಂದ ಮಾಡಿದಂತೆ ಕತ್ತರಿಸಿದರು. ದುರ್ಯೋಧನನ ಸಾರಥಿ ಮತ್ತು ಕುದುರೆಗಳು ನೆಲದ ಮೇಲೆ ನಿರ್ಜೀವವಾಗಿ ಮಲಗುವವರೆಗೂ ಗಾಂಧರ್ವರ ನಿರಂತರ ದಾಳಿ ಮುಂದುವರಿಯಿತು. ರಾಜನು ಸ್ವತಃ ಭೂಮಿಯ ಮೇಲೆ ಎಸೆಯಲ್ಪಟ್ಟನು. ಅವರ ರಕ್ಷಾಕವಚವು ಹಾನಿಗೊಳಗಾಯಿತು ಮತ್ತು ಮೂಗೇಟಿಗೊಳಗಾಯಿತು. ಕುರು ರಾಜವಂಶಕ್ಕೆ ಎಲ್ಲವನ್ನೂ ಕಳೆದುಕೊಂಡಂತೆ ತೋರುತ್ತಿತ್ತು. ಆದರೆ ಅದೃಷ್ಟವು ಬೇರೆ ಯೋಜನೆಗಳನ್ನು ಹೊಂದಿತ್ತು. ಪಟ್ಟುಬಿಡದ ಶಕ್ತಿಯ ಯೋಧನಾದ ಚಿತ್ರಸೇನನು ದುರ್ಯೋಧನನ ಕಡೆಗೆ ಧಾವಿಸಿ ಅವನನ್ನು ಬಹುತೇಕ ಜಜ್ಜಿದಂತೆ ತೋರುವ ಹಿಡಿತದಲ್ಲಿ ಹಿಡಿದನು. ಗಾಂಧರ್ವರು ತಮ್ಮ ಬಂಧಿತರನ್ನು ಸುತ್ತುವರೆದರು. ಅವಳ ಬಾಣಗಳು ಅವನ ದುರ್ಬಲ ರೂಪದ ಮೇಲೆ ತರಬೇತಿ ಪಡೆದವಿಳುದ್ದವು. ಕಡಿಮೆಯಾಗುತ್ತಿದ್ದಂತೆ ಗಾಂಧರ್ವರು ಕುರು ಸೈನ್ಯದ ಉಳಿದ ಸದಸ್ಯರತ್ತ ತಮ್ಮ ಗಮನವನ್ನು ಕೇಂದ್ರೀಕರಿಸಿದರು. ಅವರು ಆತನ ರಥದ ಮೇಲೆ ನಡುಗುತ್ತಿದ್ದ ದುಶಾಸನ, ವಿವಿಂಸತಿ ಮತ್ತು ಚಿತ್ರಸೇನನ ಸಹೋದರರಿಂದ ಅವರನ್ನು ಸೆರೆಹಿಡಿದರು. ರಾಜಮನೆತನದ ಹೆಂಗಸರೂ ಸಹ ಅವ್ಯವಸ್ಥೆಯಲ್ಲಿ ಕೊಚ್ಚಿ ಹೋದರು. ಅವರ ಕೂಗುಗಳು ಯುದ್ಧಭೂಮಿಯಾದ್ಯಂತ ಪ್ರತಿಧ್ವನಿಸುತ್ತಿದ್ದವು. ದುರ್ಯೋಧನನೊಂದಿಗೆ ಓಡಿಹೋದ ಯೋಧರು ಪಾಂಡವರ ಶಿಬಿರದ ಬಳಿಗೆ ಬಂದು ಸಹಾಯಕ್ಕಾಗಿ ಬೇಡಿಕೊಂಡರು. ಧೃತರಾಷ್ಟ್ರ ಪರಾಕ್ರಮಶಾಲಿ ಶಸ್ತ್ರಸಜ್ಜಿತ ಮಗನನ್ನು ಗಾಂಧರ್ವರು ಸೆರೆ ಹಿಡಿಯುತ್ತಿದ್ದಾರೆ. ಅವರು ಕೂಗಿದರು. ಅವರನ್ನು ಹಿಂಬಾಲಿಸಿ ದುಶಾಸನ, ದುರ್ಮುಖ ಮತ್ತು ದುರ್ಜಯ ಎಲ್ಲರೂ ಸರಪಳಿಯಲ್ಲಿ ಬಂಧಿತರಾಗಿ ಕರೆದೊಯ್ಯಲ್ಪಡುತ್ತಿದ್ದಾಗ ದುಃಖ ಮತ್ತು ಹತಾಶೆಯಿಂದ ಹೊರಬಂದ ಯುಧಿಷ್ಠಿರನ ಪರಿಚಾರಕರು ಆತನ ಮಧ್ಯಪ್ರವೇಶಕ್ಕಾಗಿ ಬೇಡಿಕೊಂಡರು. ಭೀಮ ಎಂದೆಂದಿಗೂ
ಯೋಧ ಅವರ ಮನವಿಗಳ ನಡುವೆ ಎತ್ತರವಾಗಿ ನಿಂತನು. ಆತನ ಮಾತುಗಳು ವ್ಯಂಗ್ಯದಿಂದ ತೊಟ್ಟಿಕ್ಕಿದವು. ಕುದುರೆಗಳು ಮತ್ತು ಆನೆಗಳ ಬೆಂಬಲದೊಂದಿಗೆ ನಾವು ಯುದ್ಧದ ಸಾಲಿನಲ್ಲಿ ಸಜ್ಜುಗೊಂಡು ದೊಡ್ಡ ಪ್ರಯತ್ನದಿಂದ ಏನು ಮಾಡಬೇಕಾಗಿತ್ತು ಅದನ್ನು ಖಂಡಿತವಾಗಿಯೂ ಗಾಂಧರ್ವರು ಮಾಡಿದ್ದಾರೆ ಎಂದು ಅವನು ಘೋಷಿಸಿದನು. ಭೀಮನ ಮಾತುಗಳು ತಮ್ಮ ರಾಜನನ್ನು ರಕ್ಷಿಸುವಲ್ಲಿ ತಮ್ಮ ವೈಫಲ್ಯವನ್ನು ಕಠಿಣವಾಗಿ ನೆನಪಿಸುತ್ತವೆ ಎಂದು ತಿಳಿದ ವೃದ್ಧ ಪರಿಚಾರಕರು ನಾಚಿಕೆಯಿಂದ ತಮ್ಮ ತಲೆಯನ್ನು ನೆತು ಹಾಕಿದರು. ಇದು ಕಪಟ ಆಟವನ್ನು ಇಷ್ಟಪಡುವ ರಾಜನ ಕೆಟ್ಟ ಸಲಹೆಗಳ ಪರಿಣಾಮವಾಗಿದೆ ಎಂದು ಭೀಮನು ಮುಂದುವರಿಸಿದನು. ಶಕ್ತಿಹೀನ ವ್ಯಕ್ತಿಯ ವೈರಿಯನ್ನು ಇತರರು ಉರುಳಿಸುತ್ತಾರೆ. ಭೀಮನ ಮಾತುಗಳು ಮತ್ತಷ್ಟು ಹತಾಶೆಯನ್ನು ಉತ್ತೇಜಿಸುತ್ತವೆ ಎಂದು ತೋರುತ್ತಿದ್ದಂತೆ ಯುಧಿಷ್ಠಿರನು ಮಧ್ಯ ಪ್ರವೇಶಿಸಿ ಅವನ ಧ್ವನಿಯನ್ನು ಶಾಂತಗೊಳಿಸಿ ಸಮಾಧಾನಪಡಿಸಿದನು. ಸೂರ್ಯನು ಪಾಂಡವ ಶಿಬಿರದ ಮೇಲೆ ಉದಯಿಸುತ್ತಿದ್ದಂತೆ ಯುಧಿಷ್ಠಿರನ ಧ್ವನಿಯು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಅವರ ಮಾತುಗಳು ಕಾಳಜಿ ಮತ್ತು ಜವಾಬ್ದಾರಿಯ ಭಾವನೆಯಿಂದ ಕೂಡಿದ್ದವು. ಅವರು ರಕ್ಷಣೆ ಕೋರಿ ಅವರ ಬಳಿಗೆ ಬಂದಿದ್ದರು. ನೀವು ನಮ್ಮ ಅತಿಥಿಗಳ ಬಗ್ಗೆ ಏಕೆ ಇಷ್ಟು ಕಠಿಣವಾಗಿ ಮಾತನಾಡುತ್ತೀ? ಅವನು ದುರ್ಯೋಧನ ಎಂದೂ ಕರೆಯಲ್ಪಡುವ ತನ್ನ ಸಹೋದರ ಋಕೋದರನನ್ನು ಕೇಳಿದನು. ಅವರು ಪ್ರತಿಕೂಲ ಪರಿಸ್ಥಿತಿಯಲ್ಲಿದ್ದಾರೆ ಮತ್ತು ನಾವು ಅವರನ್ನು ರಕ್ಷಿಸಲು ಪ್ರತಿಜ್ಞೆ ಮಾಡಿದ್ದೇವೆ. ಯುಧಿಷ್ಠಿರನ ಕಣ್ಣುಗಳು ಅವನ ಮುಂದೆ ನೆರೆದಿದ್ದ ಸಭೆಯನ್ನು ದಿಟ್ಟಿಸುತ್ತಿದ್ದವು. ಪ್ರತಿ ಕ್ಷಣವೂ ಅವನ ಧ್ವನಿಯು ಇನ್ನಷ್ಟು ತೀವ್ರವಾಗುತ್ತಾ ಹೋಯಿತು. ಕುಟುಂಬದ ಸದಸ್ಯರ ನಡುವಿನ ವಿವಾದಗಳು ಅನಿವಾರ್ಯವಾಗಿವೆ, ಅವನು ಒಪ್ಪಿಕೊಂಡನು. ಆದರೆ ನಮ್ಮ ಗೌರವಕ್ಕೆ ಎಂದಿಗೂ ಧಕ್ಕೆಯಾಗಬಾರದು. ಅಪರಿಚಿತ ವ್ಯಕ್ತಿಯು ನಮ್ಮನ್ನು ಅವಮಾನಿಸಲು ಧೈರ್ಯ ಮಾಡಿದರೆ ನಾವು ಅದನ್ನು ಸಹಿಸುವುದಿಲ್ಲ. ಅವನು ವಿರಾಮಗೊಳಿಸಿದನು. ಅವನ ನೋಟವು ಮತ್ತೊಮ್ಮೆ ಋಕೋದರನ ಮೇಲೆ ನೆಲೆಗೊಂಡಿತು ಮತ್ತು ಇನ್ನೂ ಗಾಂಧರ್ವರ ರಾಜನು ಅದನ್ನೇ ಮಾಡಿದ್ದಾನೆ. ಗದುಯೋಧನನನ್ನು ಸರಿಯಾಗಿ ತೆರೆದುಕೊಂಡು ನಮ್ಮ ಮನೆಯ ಮಹಿಳೆಯರನ್ನು ಅವಮಾನಿಸಿದನು. ಯುಧಿಷ್ಠಿರನು ತನ್ನ ಮಾತನ್ನು ಮುಂದುವರೆಸಿದಾಗ ಆತನ ಧ್ವನಿಯು ಕೋಪದಿಂದ ಕೂಗಿತು. ನಮ್ಮ ಕುಟುಂಬದ ಗೌರವವು ಅಪಾಯದಲ್ಲಿದೆ ಮತ್ತು ಅದನ್ನು ತುಳಿಯುವಾಗ ನಾವು ಸುಮ್ಮನೆ ನಿಲ್ಲಲು ಸಾಧ್ಯವಿಲ್ಲ. ಅವನು ಒಟ್ಟುಗೂಡಿದ ಯೋಧರ ಕಡೆಗೆ ದೃಢ ನಿಶ್ಚಯದಿಂದ ತೊಟ್ಟ ತನ್ನ ಮಾತುಗಳನ್ನು ತೋರಿಸಿದನು. ಎದ್ದೇಳಿ ನನ್ನ ಸಹೋದರರೇ, ನಮ್ಮ ರಕ್ಷಣೆಯನ್ನು ಕೋರಿದವರನ್ನು ರಕ್ಷಿಸಲು ನಿಮ್ಮನ್ನು ನೀವು ಸಜ್ಜುಗೊಳಿಸಿ. ಅರ್ಜುನ, ನಕುಲ, ಸಹದೇವ ಮತ್ತು ನೀವೇ ನೇತೃತ್ವದಲ್ಲಿ ನೀವು ಗಾಂಧರ್ವರ ಮೇಲೆ ವಿಜಯ ಸಾಧಿಸುತ್ತೀರಿ ಎಂಬುದರಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ. ಯುಧಿಷ್ಠಿರನು ಮಾತನಾಡುವುದನ್ನು ಮುಗಿಸಿದಾಗ ಸಭೆಯಾದ್ಯಂತ ಒಪ್ಪಿಗೆಯ ಸದ್ದು ಕೇಳಿಸಿತು. ಋಕೋದರನ ಮುಖವು ದೃಢನಿಶ್ಚಯದಿಂದ ಕೂಡಿ ತನ್ನ ಸಹೋದರನ ಮಾತುಗಳನ್ನು ಒಪ್ಪಿಕೊಂಡು ತಲೆಯಾಡಿಸಿದನು. ಅರ್ಜುನನು ಎಂದೆಂದಿಗೂ ಯೋಧನಾಗಿದ್ದ ಮುಂದೆ ತನ್ನ ಧ್ವನಿಯನ್ನು ದೃಢವಾಗಿ ಕೂಗಿದನು. ಗಾಂಧರ್ವರು ನಮ್ಮ ಸೋದರ ಸಂಬಂಧಿಗಳನ್ನು ಶಾಂತಿಯುತವಾಗಿ ಬಿಡುಗಡೆ ಮಾಡದಿದ್ದರೆ ಇಂದು ಭೂಮಿಯು ಅವರ ರಕ್ತವನ್ನು ಕುಡಿಯುತ್ತದೆ ಎಂದು ಪ್ರತಿಜ್ಞೆ ಮಾಡಿದನು. ಯೋಧರು ಯುದ್ಧಕ್ಕೆ ತಯಾರಿ ನಡೆಸುತ್ತಿದ್ದಾಗ ಸಭೆಯು ಹರ್ಷೋದ್ಗಾರ ಮತ್ತು ಕೂಗುಗಳಿಂದ ಕೂಗಿತು. ಗಂಧರ್ವರ ರಾಜನ ವಿರುದ್ಧ ಸವಾರಿ ಮಾಡಲು ಸಿದ್ಧರಾಗಿದ್ದ ಅವರು ತಮ್ಮ ರಥಗಳನ್ನು ಹತ್ತುತ್ತಿದ್ದಾಗ ಉಕ್ಕಿನ ಘರ್ಷಣೆ ಶಬ್ದವು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಯುಧಿಷ್ಠಿರನು ತಮ್ಮ ಸಹೋದರರು ತಮ್ಮ ಕುಟುಂಬದ ಗೌರವವನ್ನು ಎತ್ತಿ ಹಿಡಿಯಲು ಬದ್ಧರಾಗಿದ್ದಾರೆಂದು ತಿಳಿದುಕೊಂಡು ಹೆಮ್ಮೆ ಮತ್ತು ಉದ್ದೇಶದಿಂದ ಅವರನ್ನು ನೋಡುತ್ತಿದ್ದನು. ಯುದ್ಧಕ್ಕೆ ಸಿದ್ಧರಾದ ಯೋಧರು ಹೊರಟು ಹೋದಾಗ ಆ ದಿನದ ಘಟನೆಗಳನ್ನು ವಿವರಿಸಲು ವೈಶಂಪಾಯನನು ಮತ್ತೊಮ್ಮೆ ಮುಂದೆ ಬಂದನು. ಯುಧಿಷ್ಠಿರನ ಮಾತುಗಳನ್ನು ಕೇಳಿದ ಅವನು ಅರ್ಜುನನು ಕೌರವರನ್ನು ಬಿಡುಗಡೆ ಮಾಡುವುದಾಗಿ ವಾಗ್ದಾನ ಮಾಡಿದರು ಮತ್ತು ಅವನ ಸಹೋದರರು ಅದನ್ನು ಅನುಸರಿಸಿದರು. ಅವನು ಮಾತನಾಡುವುದನ್ನು ಮುಂದುವರಿಸಿದಾಗ
ವೃದ್ಧ ಋಷಿಯ ಧ್ವನಿಯು ಮೃದುವಾಯಿತು. ಆದ್ದರಿಂದ ತಮ್ಮ ಕುಟುಂಬದ ಗೌರವವನ್ನು ರಕ್ಷಿಸುವ ಪ್ರತಿಜ್ಞೆಯೊಂದಿಗೆ ಪಾಂಡವರು ಗಾಂಧರ್ವರ ರಾಜನನ್ನು ಎದುರಿಸಲು ಹೊರಟರು. ಅಕ್ಷಳದಲ್ಲಿ ಯುಧಿಷ್ಠಿರನ ಮಾತುಗಳು ಅವನ ಸಹೋದರರೊಳಗೆ ಬೆಂಕಿಯನ್ನು ಹುಟ್ಟುಹಾಕಿದವು. ದೃಢ ನಿಶ್ಚಯ ಮತ್ತು ನಿಷ್ಠೆಯ ಜ್ವಾಲೆಯು ಸೂರ್ಯನು ಕಾಡಿನ ಮೇಲೆ ಬೀಸಿದನು. ಒಟ್ಟುಗೂಡಿದ ಯೋಧರ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ವೈಶಂಪಾಯನನ ಮಾತುಗಳು ಮುಂಬರುವ ಯುದ್ಧಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿದವು ಮತ್ತು ಪಾಂಡುವಿನ ಆ ಪರಾಕ್ರಮಶಾಲಿ ಪುತ್ರರಾದ ಪಾಂಡವರು ಸಂತೋಷದಿಂದ ಹೊಳೆಯುವ ಮುಖಗಳೊಂದಿಗೆ ತಮ್ಮ ಪಾದಗಳಿಗೆ ನಿಂತರು. ಉಗ್ರಯೋಧ ಭೀಮಸೇನನು ಶುದ್ಧ ಚಿನ್ನದಿಂದ ಅಲಂಕರಿಸಲ್ಪಟ್ಟ ತಮ್ಮ ಅಭೇದ್ಯ ರಕ್ಷಾಕವಚವನ್ನು ಧರಿಸಿ ಸೂರ್ಯನ ಬೆಳಕಿನಲ್ಲಿ ಮಿನುಗುವ ಆಕಾಶದ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಆಕ್ರಮಣವನ್ನು ಮುನ್ನಡೆಸಿದನು. ಅವರು ತಮ್ಮ ರಥಗಳನ್ನು ಹತ್ತುತ್ತಿರುವಾಗ ಅವರ ಕುದುರೆಗಳ ಕಾಲುಗಳು ಭೂಮಿಯನ್ನು ಬಡಿದುಕೊಳ್ಳುತ್ತಿದ್ದವು. ಪಾಂಡವರು ಸ್ಫೋಟಗೊಳ್ಳಲು ಸಿದ್ಧರಾಗಿದ್ದ ಉರಿಯುತ್ತಿರುವ ಬೆಂಕಿಯಂತೆ ಕಾಣುತ್ತಿದ್ದರು. ಕುರು ಸೈನ್ಯವು ಸಮೀಪಿಸುತ್ತಿರುವ ಚಂಡಮಾರುತವನ್ನು ಅರಿತುಕೊಂಡು ದೇವರಿಗೆ ಸವಾಲಿನಂತೆ ಕಾಡಿನ ಮೂಲಕ ಪ್ರತಿಧ್ವನಿಸುತ್ತಾ ಗುಡುಗು ಸಿಡಿಸಿತು. ವಿಜಯದಿಂದ ಹೊಳೆಯುತ್ತಿದ್ದ ಮತ್ತು ಯುದ್ಧಕ್ಕಾಗಿ ಉತ್ಸುಕರಾಗಿದ್ದ ಆಕಾಶದ ರೇಂಜರ್ಗಳಾದ ಗಾಂಧರ್ವರು ಪಾಂಡವರು ನಿರ್ಭೀತರಾಗಿ ಮುನ್ನಡೆಯುವುದನ್ನು ನೋಡಿದರು. ಸೂರ್ಯನ ಬೆಳಕಿನಲ್ಲಿ ಕೊಳೆಯುತ್ತಿದ್ದ ಅವರ ಆಕಾಶದ ರಕ್ಷಾಕೋಶವಾದ ಗಂಧರ್ವರು ಯುದ್ಧದ ಕ್ರಮದಲ್ಲಿ ನಿಂತರು. ಅವರ ಮುಖಗಳು ದೃಢ ನಿಶ್ಚಯದಿಂದ ಕೂಡಿದ್ದವು. ಆದರೆ ಶತ್ರುಗಳನ್ನು ಹಿಂಸಿಸುತ್ತಿದ್ದ ಅರ್ಜುನನು ಅವರನ್ನು ಸಂಧಾನದ ಮಾತುಗಳಿಂದ ಸಂಬೋಧಿಸಿದಾಗ, ದುರ್ಯೋಧನ ಮತ್ತು ಅವನ ತಂಡವನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದಾಗ ಅವರು ಗಟ್ಟಿಯಾಗಿ ನಕ್ಕರು. ಅವರ ಧ್ವನಿಗಳು ಗಾಳಿಯನ್ನು ಹೊತ್ತುಕೊಂಡವು. ಮಗು ಅವರಲ್ಲಿ ಒಬ್ಬರು ಉತ್ತರಿಸಿದರು, ನಾವು ಯಾರ ಆಜ್ಞೆಗಳನ್ನು ಪಾಲಿಸುತ್ತೇವೆ ಮತ್ತು ಅವರ ಆಳ್ವಿಕೆಯಲ್ಲಿ ನಾವು ಸಂತೋಷದಿಂದ ಬದುಕುತ್ತೇವೆ. ಒಂದೇ ವ್ಯಕ್ತಿಯು ನಮಗೆ ಆಜ್ಞಾಪಿಸಿದಂತೆ ನಾವು ಯಾವಾಗಲೂ ಕಾರ್ಯನಿರ್ವಹಿಸುತ್ತೇವೆ. ಅವರ ಮಾತುಗಳು ಅವರ ದೈವಿಕ ರಾಜನ ಪ್ರಭಾವಕ್ಕೆ ಸಾಕ್ಷಿಯಾಗಿವೆ ಮತ್ತು ಅರ್ಜುನನು ಅವರನ್ನು ಮನವೊಲಿಸಬೇಕಾದರೆ ಅವನು ಎಚ್ಚರಿಕೆಯಿಂದ ನಡೆಯಬೇಕು ಎಂದು ತಿಳಿದಿದ್ದನು. ಗಾಂಧರ್ವರಿಗೆ ಉತ್ತರಿಸುವಾಗ ಧನಂಜಯನ ಕಣ್ಣುಗಳು ದೃಢನಿಶ್ಚಯದಿಂದ ಹೊಳೆಯುತ್ತಿದ್ದವು. ಇತರ ಜನರ ಪತ್ನಿಯರೊಂದಿಗಿನ ಈ ಸಂಪರ್ಕ ಮತ್ತು ಮನುಷ್ಯರೊಂದಿಗಿನ ಈ ವೈಷಮ್ಯದ ಮುಖಾಮುಖಿಯು ಗಾಂಧರ್ವರ ರಾಜನಲ್ಲಿ ಖಂಡಿಸಬಹುದಾದ ಮತ್ತು ಅವನಿಗೆ ಸೂಕ್ತವಲ್ಲದ ಕೃತ್ಯಗಳಾಗಿವೆ. ಆದ್ದರಿಂದ ಧೃತರಾಷ್ಟ್ರನ ಈ ಪುತ್ರರೆಲ್ಲರೂ ಪ್ರಚಂಡ ಶಕ್ತಿಯನ್ನು ಹೊಂದಿದ್ದೀರಿ. ಎಚ್ಚರಿಕೆಯ ಧ್ವನಿಯನ್ನು ತೆರೆದುಕೊಳ್ಳುವ ಮೂಲಕ ಅವನು ತನ್ನ ಧ್ವನಿಯನ್ನು ನಿಲ್ಲಿಸಿದನು ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನ ಆಜ್ಞೆಯ ಮೇರೆಗೆ ಈ ಮಹಿಳೆಯರನ್ನು ಸಹ ಬಿಡುಗಡೆ ಮಾಡಿಕಾದರೆ ಗಾಂಧರ್ವರು ಒಪ್ಪಲು ನಿರಾಕರಿಸಿದಾಗ ಅರ್ಜುನ ತಾಳ್ಮೆ ಕ್ಷೀಣಿಸಿತು. ತ್ವರಿತಗತಿಯ ಚಲನೆಯೊಂದಿಗೆ ಅವನು ತನ್ನ ಬಿಲ್ಲನ್ನು ಹೊರತೆಗೆದು ಆಕಾಶದ ತೀಕ್ಷ್ಣವಾದ ದಂಡೆಗಳ ಮಳೆ ಸುರಿಸಿದನು. ಯುದ್ಧವು ಸೇರಿಕೊಂಡಿತು. ಪಾಂಡವರು ಮತ್ತು ಗಾಂಧರ್ವರು ತೀವ್ರವಾದ ಮತ್ತು ನಿರಂತರವಾದ ವಿನಿಮಯದಲ್ಲಿ ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡೆರಡು ಸೈನ್ಯಗಳು ಮುಖಾಮುಖಿಯಾದಾಗ ಅವರ ಕಾಲುಗಳ ಕೆಳಗೆ ಭೂಮಿಯು ನಡುಗಿತು. ಅವರ ಬಾಣಗಳು ಬಿರುಗಾಳಿಯಂತೆ ದಟ್ಟವಾಗಿ ಮತ್ತು ವೇಗವಾಗಿ ಹಾರುತ್ತಿದ್ದವು. ಅರ್ಜುನನ ಗುರಿ ನಿಜವಾಗಿತ್ತು. ಅವನ ಬಾಣಗಳು ಗೋಧಿಯನ್ನು ಕತ್ತರಿಸುವ ಕತ್ತೆಗೋಲಿನಂತೆ ಗಾಂಧರ್ವರ ರಕ್ಷಾಕವಚವನ್ನು ಚುಚ್ಚಿದವು. ಆದರೆ ಆಕಾಶದ ಯೋಧರು ತಮ್ಮ ಬಾಣಗಳನ್ನು ಸಮಾನ ಉಗ್ರತೆಯಿಂದ ಹಿಮ್ಮೆಟ್ಟಿಸಲು ನಿರಾಕರಿಸಿದ ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಅರಣ್ಯವು ಜೀವಂತವಾಗಿ ಕಾಣುತ್ತಿತ್ತು. ಅದರ ಮರಗಳು ಸಮಯದೊಂದಿಗೆ ತೂಗಾಡುತ್ತಿದ್ದವು. ದೇವತೆಗಳ ಸಾಮ್ರಾಜ್ಯದಲ್ಲಿ ಪಾಂಡುವಿನ ಶ್ರೇಷ್ಠ ಪುತ್ರರಾದ ಪಾಂಡವರು ಮತ್ತು ಆಕಾಶದಿಂದ ಬಂದ ಆ ಪರಾಕ್ರಮಶಾಲಿ ಯೋಧರಾದ ಗಾಂಧರ್ವರ ನಡುವೆ ಆಕಾಶದ ಯುದ್ಧವು ಪ್ರಾರಂಭವಾಯಿತು. ಬಂಗಾರದ ಹೂಮಾಲೆಗಳನ್ನು ಧರಿಸಿದ ಮತ್ತು ಆಕಾಶದ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ ಗಾಂಧರ್ವರು ಚಂಡಮಾರುತದಂತೆ ಪಾಂಡವರ ಮೇಲೆ ಇಳಿದರು.
ಸಾವಿರಾರು ಗಾಂಧರ್ವರು ಅರ್ಜುನ, ಭೀಮ, ನಕುಲ ಮತ್ತು ಸಹದೇವನನ್ನು ಸುತ್ತುವರಿದರು. ಅವರ ಬಾಣಗಳು ಪ್ರವಾಹದಂತೆ ಅವರ ಮೇಲೆ ಬೀಳುತ್ತಿದ್ದವು. ಗಂಧರ್ವರ ಸಂಪೂರ್ಣ ಸಂಖ್ಯೆಯಿಂದ ಪ್ರಚೋದಿಸಲ್ಪಟ್ಟ ಅರ್ಜುನನು ತನ್ನ ಆಕಾಶದ ಶಸ್ತ್ರಾಗಾರವನ್ನು ಬಿಚ್ಚಿಡಲು ಸಿದ್ಧನಾದನು.